Yes, good morning, everyone. I'm Dr. Sharat Kumar YH, Professor and Head, Department of ISC, MIT Mysore. So today we'll be discussing about web design. So let us start with the introduction. So in general, when it comes to web design, it's all about how we plan and create some of the websites. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ನಾವು ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ವೆಬ್ ಬಗ್ಗೆ ಗೊತ್ತಿದೆ. ಆದರೆ ಅದರ ಯೂಸೇಜ್ ಹೇಗೆ, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು, ಇದರ ಮಾಹಿತಿನ ತಿಳಿತಾ ಹೋಗೋಣ. ಸೊ ಇನ್ ಜನರಲ್ ಇನ್ನು ಯಾವುದೇ ಒಂದು ಆ್ಯಪ್ ತಗೊಳ್ಳಿ, ಇಲ್ಲ ಯಾವುದೇ ಒಂದು ಡೊಮೈನ್ ಏನೇ ತೊಗೊಂಡ್ರು ಕೂಡ 10 ವರ್ಷದ ಕೆಳಗಡೆ ನಾವು ವಿ ಯೂಸ್ ಟು ಜಸ್ಟ್ ರೈಟ್ ಎವ್ರಿಥಿಂಗ್ ಆನ್ ಅ ಪೇಪರ್ ಆ್ಯಂಡ್ ವಿ ವೇರ್ ಯೂಸಿಂಗ್ ದಟ್ ಆಸ್ ಎ ಇಂಟರ್ಫೇಸ್. ಆದರೆ ಈಗ ನಮ್ಮಲ್ಲಿ ಬರೋ ಎಂಥ ತೊಂದರೆ ಆಗಿದ್ರೂ ಕೂಡ ನಾವೊಂದು ವೆಬ್ಸೈಟ್ ಅಂತ ಮಾಡಿಕೊಂಡು ಅದರಿಂದ ನಾವು ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗ್ತಾ ಇದೆ. ಸೊ ಹಿಯರ್ when we say web design, it is all about how we plan and create the websites. ಬಟ್ ಇಲ್ಲಿ ನಾನು ಕ್ರಿಯೇಷನ್ ಆಫ್ ವೆಬ್ಸೈಟ್ಸ್ ಅಂತ ಹೇಳಬೇಕಾದ್ರೆ is it audible? Please confirm anyone in the chat box. Am I audible? ಕೇಳಿಸ್ತಿದೆ ಮಾತಾಡ್ತಿರೋದು? Please someone can confirm. Okay, fine. Okay, now we will try to understand what is the importance of web, how it all started. ಸೊ ಇದು ಶುರುವಾಗಿದ್ದು 1960ರಲ್ಲಿ. ಇಟ್ ಆಲ್ ಸ್ಟಾರ್ಟೆಡ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಸೊ US ಅಲ್ಲಿ 1960 ಟೈಮಲ್ಲಿ ಏನು ಮಾಡಿದ್ರು, ದೇ ವಾಂಟೆಡ್ ಟು ಹ್ಯಾವ್ ಎ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ಉದ್ದೇಶ ಏನಂತಂದರೆ, ಅವರೆಲ್ಲ ಆಗ್ತಿರೋ ಎಲ್ಲ ರಿಸರ್ಚ್ ಆಗಿರ್ಬೋದು, ಇಲ್ಲ ಮಿಲಿಟ್ರಿ ಇದು ಏನೇನಿತ್ತು ಆ ಡಾಕ್ಯುಮೆಂಟ್ಸ್ ಎಲ್ಲ ಶೇರ್ ಮಾಡೋದಕ್ಕೋಸ್ಕರ ದೇ ವಾಂಟೆಡ್ ಟು ಹ್ಯಾವ್ ಕನೆಕ್ಷನ್ಸ್ ಬಿಟ್ವೀನ್ ದ ಕಂಪ್ಯೂಟರ್ಸ್. ಸೊ ಆ ಪ್ರಾಜೆಕ್ಟ್ಗೆ ಅರ್ಪಾನೆಟ್ ಅಂತ ಕರೆಯಲ್ಪಡುತ್ತೆ. ಸೊ ಇವತ್ತು ನಾವೇನು ಇಂಟರ್ನೆಟ್ ಅಂತ ಹೇಳ್ತಾ ಇದ್ದೀವಿ, ಇದು ಶುರುವಾಗಿದ್ದು 1960s ಅಲ್ಲಿ. ದಟ್ ಈಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇನ್ US. ಸೊ ಇವ್ರ ಉದ್ದೇಶ ಏನಾಗಿತ್ತು, ಯಾಕೆಂದರೆ ಮಿಲಿಟ್ರಿ ಅಂತ ಬಂದಾಗ ದೇ ಹ್ಯಾವ್ ಲಾಟ್ ಆಫ್ ರಿಸೋರ್ಸಸ್. ಅದೇನಾಗ್ತಿತ್ತು, ಮಧ್ಯವರ್ತಿಯಿಂದ ಕಳಿಸಿದಾಗ ದೇರ್ ವಾಸ್ ಅ ಚಾನ್ಸ್ ಆಫ್ ಲೀಕೇಜ್ ಆಫ್ ಮೆಸೇಜಸ್ ಆರ್ ದ ಇನ್ಫಾರ್ಮೇಷನ್. ಸೊ ಅದನ್ನು ಅವರು ಕಂಟ್ರೋಲ್ ಮಾಡೋದಕ್ಕೋಸ್ಕರ ದೇ ವಾಂಟೆಡ್ ಟು ಕನೆಕ್ಟ್. ಸೊ ಅದಕ್ಕೇನು ಮಾಡಿದ್ರು, ಒಳ್ಳೆ ಕಂಪ್ಯೂಟರ್ಗಳು ತೊಗೊಂಡು, ಒಂದು 12 ಕಂಪ್ಯೂಟರ್ಗಳು ತೊಗೊಂಡು ಅದನ್ನು ಕನೆಕ್ಟ್ ಮಾಡಿ ದೇ ಸ್ಟಾರ್ಟೆಡ್ ಟು ಶೇರ್. ಸೊ ಅಲ್ಲಿ ಶುರುವಾಗಿದ್ದು ಅರ್ಪಾನೆಟ್. ಸೊ ಇವತ್ತು ನಾವೇನು ಇಂಟರ್ನೆಟ್ ಅಂತ ಹೇಳ್ತೀವಿ, ಅದು ಶುರುವಾಗಿದ್ದು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ. ಸೊ ಇದು ಶುರುವಾದ್ಮೇಲೆ ಏನಾಗೋಯಿತು, ಕಾಲೇಜಲ್ಲಿರೋ ಪ್ರೊಫೆಸರ್ಗಳಾಗಿರ್ಬೋದು, ಅವರೆಲ್ಲ ಈ ಥರ ನೆಟ್ವರ್ಕ್ ನಮಗೂ ಕೂಡ ಬೇಕಲ್ಲ, ವೈ ಓನ್ಲಿ ಫಾರ್ ಮಿಲಿಟರಿ ಪೀಪಲ್. ಸೊ ಇವನ್ ವಿ ಆರ್ ಇನ್ ಟು ರಿಸರ್ಚ್, ವಿ ಡೂ ಹ್ಯಾವ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್, ನಮ್ಗಳಿಗೂ ಕೂಡ ಅದು ಬೇಕು ಅಂತ ಹೇಳಿ ಇವನ್ ದೇ ಸ್ಟಾರ್ಟೆಡ್ ಟು ಹ್ಯಾವ್ ದೇರ್ ಓನ್ ಕನೆಕ್ಷನ್ಸ್. ಸೊ ಇದು ತುಂಬ ಎವಲ್ಯೂಷನ್ಸ್ ಎಲ್ಲ ಆಗಿ ಬಂತು. ಸೊ ಬಿಕಾಸ್ ಆಫ್ ದ್ಯಾಟ್ ನಾವು ವಿ ಹ್ಯಾವ್ ವೆಬ್, ರೈಟ್. ಸೊ ಈ ಜನರಲ್, ಬಿಕಾಸ್ ಟುಡೇಸ್ ಟಾಪಿಕ್ ಈಸ್ ವೆಬ್ ಡಿಸೈನ್. ಸೊ ಇನ್ ಜನರಲ್ ಆಗಿ ನಾನು ಹೇಳಬೇಕು ಅಂತಂದರೆ, ವೆಬ್ ಡಿಸೈನ್ ಅಂದ ತಕ್ಷಣ ಇಟ್ ಇಸ್ ಜಸ್ಟ್ ಅ ಪ್ಲಾನಿಂಗ್ ಅಂಡ್ ಕ್ರಿಯೇಷನ್ ಆಫ್ ಅ ವೆಬ್ಸೈಟ್ಸ್. ಬಟ್ ನಾನು ಇದಕ್ಕೆ ಹೋಗ್ಬೇಕಂತಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್, ರೈಟ್. ಸೊ ಈ ಕ್ರಿಯೇಷನ್ ಮತ್ತು ಪ್ಲಾನಿಂಗ್ಗೆ ಇನ್ನೇನೇನು ಸೇರಿಕೊಳ್ಳುತ್ತೆ. ಸೊ ಇಟ್ ಆಲ್ಸೋ ರಿಕ್ವೈರ್ಸ್ ಸಮ್ ಅಡಿಷನಲ್ ಸ್ಕಿಲ್ಸ್ ಲೈಕ್ information architecture, user interface, site structure, navigation, layout, colors, fonts, and overall imagery, right? So idella ನೀವು once you are into later classes you will come to know. Okay, and here when I say web designing, it is having a direct link to visual aspects of a website, right? And effective web design is necessary to communicate ideas effectively. ಸೊ ಈಗ ನಾನು ಒಳ್ಳೆ ವೆಬ್ ಡಿಸೈನ್ ಮಾಡಿದರೆ ಮಾತ್ರ ಜನ ಅದನ್ನು ಇಷ್ಟಪಟ್ಟು ಯೂಸ್ ಮಾಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ದೇ ಮೇ ಫೀಲ್ ಅನ್ಕಂಫರ್ಟಬಲ್, ಆ್ಯಂಡ್ ಇಫ್ ಇಟ್ ಈಸ್ ನಾಟ್
ಯೂಸರ್ ಫ್ರೆಂಡ್ಲಿ, ಪೀಪಲ್ ಮೇ ಸ್ಟಾಪ್ ಯೂಸಿಂಗ್ ಇಟ್. ರೈಟ್, ಇವತ್ತು ನಾವು ಅಪ್ಲಿಕೇಶನ್ಸ್ ನೋಡ್ತಾ ಹೋದರೆ ನೋಡಿ, ಈಗ ವಿಲ್ ಅಂಡರ್ಸ್ಟ್ಯಾಂಡ್ ಲೈಕ್ ಹೌ ಟು ಗೋ ವಿತ್ ಅ ಗುಡ್ ಡಿಸೈನ್. ಸೊ ಈ ಪೇಜಲ್ಲಿ ನೋಡ್ಬೋದು ನೀವು, ಈಗ ಒಂದು ವೆಬ್ಸೈಟ್ ಅನ್ನು ಮಾಡಬೇಕಾದ್ರೆ ವಿ ಡೂ ರಿಕ್ವೈರ್ ಲಾಟ್ ಆಫ್ ಇನ್ಫಾರ್ಮೇಶನ್. ಸೊ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಂಗಂದ್ಬಿಟ್ಟು ಕಂಟೆಂಟ್ ಹೇಗೇಗೋ ನಾನು ಸುಮ್ಮನೆ ಒಂದು ಪೇಜಲ್ಲಿ ಹಾಕ್ಬಿಟ್ರೆ ದಟ್ ಈಸ್ ನಾಟ್ ಸಫಿಷಿಯೆಂಟ್. ಸೊ ಈ ಎಕ್ಸಾಂಪಲ್ ಅಲ್ಲಿ ನೋಡ್ಬೋದು ನೀವು, ವಿ ಹ್ಯಾವ್ ಆ್ಯಡೆಡ್ ಲಾಟ್ ಆಫ್ ಇನ್ಫಾರ್ಮೇಶನ್ ಆನ್ ದಿ ಸ್ಕ್ರೀನ್, ಬಟ್ ನೋಡಿದ ತಕ್ಷಣ ಇದು ಅಷ್ಟು ಅಪೀಲ್ ಆಗ್ತಿಲ್ಲ ನೋಡೋರಿಗೆ. ಇಟ್ ಲುಕ್ಸ್ ಲೈಕ್ ಅ ಕ್ಲಂಪ್ಸಿ. So content is important, but content alone will not make your site work. So ಅದಕ್ಕೆ ಏನು ಮಾಡ್ಬೇಕು ನಾವು, ಒಳ್ಳೆ ಡಿಸೈನ್ ಹೋಗಬೇಕು ಅಂತಂದರೆ, ಸೊ ನಾವು ಯು ನೀಡ್ ಟು ನೋ ಹೌ ವಿ ಹ್ಯಾವ್ ಟು ಕ್ಯಾಟಗರೈಸ್ ದ ಡೇಟಾ, ಐ ನೀಡ್ ಟು ನೋ ದ ಫ್ಲೋ ಆಫ್ ಯುವರ್ ಡೇಟಾ, ರೈಟ್, ಆ್ಯಂಡ್ ಯು ನೀಡ್ ಟು ಚೆಕ್ ವೆದರ್ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಸೊ ಯಾರೇ ಒಬ್ಬರು ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹಾಕಿರೋ ಕಂಟೆಂಟ್ಸು ನಮಗೆ ಸೂಟಬಲ್ ಆಗಿದೆಯಾ, ಈಸ್ ಇಟ್ ಯೂಸರ್ ಫ್ರೆಂಡ್ಲಿ, ನೋಡಿದವರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ದೆನ್ ಇಟ್ ಶುಡ್ ಆಲ್ಸೋ ಸೌಂಡ್ಸ್ ಇಂಟ್ರೆಸ್ಟಿಂಗ್. ನಿಮಗೆ ನೋಡಿದ ತಕ್ಷಣ ಅದು ಅಪೀಲ್ ಆಗ್ತಿಲ್ಲ ಅಂತಂದರೆ ಯು ಮೇ ನಾಟ್ ಕಮ್ ಅಗೇನ್, ರೈಟ್, ಯು ಮೇ ನಾಟ್ ವಿಸಿಟ್ ದ ವೆಬ್ಸೈಟ್ ಒನ್ಸ್ ಅಗೇನ್, ರೈಟ್. ಆ್ಯಂಡ್ ಈಸಿ ಟು ಯೂಸ್ ಅಂತಂದರೆ, ಈಗ ನೋಡಿ ಈ ಎಕ್ಸಾಂಪಲಲ್ಲೇ ನೋಡಿದ ತಕ್ಷಣ ಎಷ್ಟೊಂದು ಡೇಟಾಗಳಿದೆ. ಸೊ ಹಾಗೆ ನಾವು ಒಂದು ವೆಬ್ಸೈಟ್ ಮಾಡಬೇಕಾದ್ರೆ ಆಪ್ಷನ್ಸು ನಾವು ಅಷ್ಟು ಈಸಿಯಾಗಿ ಕೊಟ್ಟಿದ್ರೆ ಮಾತ್ರ ಯೂಸರ್ಗೆ ಅದು ನ್ಯಾವಿಗೇಟ್ ಮಾಡಿ ದೇ ವಿಲ್ ಬಿ ಗೆಟಿಂಗ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್. ಇಲ್ಲಾಂದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಲೈಕ್ ಓವರ್ ಆಲ್ ಕ್ಲಮ್ಸಿ. ಸೊ ಪೀಪಲ್ ಮೇ ನಾಟ್ ವಿಸಿಟ್ ಒನ್ಸ್ ಅಗೇನ್, ರೈಟ್. ಮತ್ತೆ ಈಗ ವೆಬ್ಸೈಟ್ ಅಂದ ತಕ್ಷಣ ಇಟ್ ಈಸ್ ನಾಟ್ ಓನ್ಲಿ ಒನ್ ಪೇಜ್. ಸೊ ನಾವು ಏನು ಪೇಪರ್ ಬರಿತೀವಿ, ಇಫ್ ಯು ಇಮ್ಯಾಜಿನ್ ದಟ್ ಆಸ್ ಒನ್ ಪೇಜ್, ಸೊ ವೆಬ್ಸೈಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಸೋ ಮೆನಿ ಪೇಜಸ್. ಸೊ ಇದೆಲ್ಲ ನಾವು ತಿಳ್ಕೊಳೋಕೆ ಮೊದಲು ವಿಲ್ ಸ್ಟಾರ್ಟ್ ವಿತ್ ದ ಇನ್ಫಾರ್ಮೇಷನ್, ರೈಟ್. ಸೊ ಈಗ ನಾನು ಏನೇ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಅಂತಾರೆ, ಬಿಕಾಸ್ ನಾವು ವಿ ಆರ್ ಇನ್ ಅ ಇನ್ಫಾರ್ಮೇಷನ್ ಏಜ್. ಸೊ ಇನ್ ದಿಸ್ era what happens, whatever we have, everything is considered as information. So information is nothing but processed data. ಇವಾಗ ನಾವು ನೋಡ್ತಿರೋ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಡೇಟಾ ಕೂಡ ನಾವು ಪ್ರಾಸೆಸ್ ಮಾಡಿದ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಮತ್ತು ಸ್ವಲ್ಪ ಜನಕ್ಕೆ ಒಂದು ಡೌಟ್ ಇರ್ಬೋದು, ಡೇಟಾ ಅಂದರೆ ಏನು, ಇನ್ಫಾರ್ಮೇಷನ್ ಏನು ಅಂತ. ಡೇಟಾ ನಾವೇನೇನು ನೋಡೋಕ್ಕೆ ಸಾಧ್ಯ, ಸೊ ಇಟ್ಸ್ ಅ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ವಿಚ್ ಹ್ಯಾಸ್ ಬಿನ್ ಪ್ರಾಸೆಸ್ಡ್ ಸಿಸ್ಟಮ್ಯಾಟಿಕಲಿ ಫಾರ್ ಎ ಪರ್ಪಸ್. ನಮ್ಮ ಸುತ್ತಮುತ್ತ ಇರೋದನ್ನೆಲ್ಲ ನಾವು ಡೇಟಾ ಅಂತ ಹೇಳ್ತೀವಿ. ಬಟ್ ಡೇಟಾನ ಯಾವಾಗ ನಾವು ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಅಂತಂದರೆ, ಈಗ ನಾನು ಮಾತಾಡಿದ್ದು ನಿಮ್ಗೆ ಅರ್ಥ ಆಗ್ತಿದೆ ಅಂತಂದರೆ ನಿಮ್ಗೊಂದು ಮಾಹಿತಿ ಸಿಗ್ತಾ ಇದೆ ಅಂತ. ಸೊ ನಾನು ಪ್ರಾಸೆಸ್ ಮಾಡ್ತಾ ಇದ್ದೀನಿ, ನಾನು ಏನೋ ಹೇಳ್ತಾ ಇದ್ದೀನಿ, ಅದನ್ನು ನೀವು ಕೇಳಿಸ್ಕೊಂಡು ಪ್ರಾಸೆಸ್ ಮಾಡ್ತಿದ್ದೀರಾ, ಅದರಿಂದ ಯು ಆರ್ ಏಬಲ್ ಟು ಗೆಟ್ ಸಮ್ ಮೀನಿಂಗ್. ಸೊ ಯಾವಾಗ ನಾವು ಒಂದು ಡೇಟಾ ಪ್ರೊವೈಡ್ ಮಾಡಿದಾಗ ಅದನ್ನು ಪ್ರಾಸೆಸ್ ಮಾಡಿ ರಿಸೀವರ್ಗೆ ಅದರಿಂದ ಸ್ವಲ್ಪ ಮೀನಿಂಗ್ ಸಿಗುತ್ತೋ, then it is called as information. So processed data which provides some sort of meaning to the receiver is nothing but information, right? ಸೊ ಈಗ ನಮ್ಮಲ್ಲಿರೋ ಪ್ರತಿಯೊಂದು ವಿಷಯಗಳು ನಾವು ಸಂಗ್ರಹಣೆ ಮಾಡಿ ಮತ್ತೇನು ಮಾಡ್ತೀವಿ, ನಮಗೆ ಈಗ ಒಂದು ವೆಬ್ಸೈಟನ್ನು ಮಾಡಬೇಕಾದ್ರೆ ನಾನು ಹೇಳಿದಾಗ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಸೋ ಮೆನಿ ವೆಬ್ ಪೇಜಸ್, ರೈಟ್. ಸೊ ಹಾಗಾದರೆ ನಾನು ವೆಬ್ಸೈಟ್ ಅಂತ ಹೇಳಬೇಕಾದ್ರೆ ಆರ್ ವಿ ರೈಟಿಂಗ್ ಎನಿ ಕೋಡ್ ಹಿಯರ್? ಸ್ವಲ್ಪ ಜನ ಮತ್ತೆ ಅಲ್ಲಿ ಡೌಟ್ ಇರ್ಬೋದು. ಸೊ ನಾವು ಬರೆಯೋ ಒಂದು ಇನ್ಸ್ಟ್ರಕ್ಷನ್, ನಾವೇನೋ ಲೈನ್ ಒಂದು ಕೋಡ್ ಬರಿತಾ ಇದ್ದೀವಿ ಅಂತಂದರೆ ಇಟ್ ಈಸ್ ಅ ಇನ್ಸ್ಟ್ರಕ್ಷನ್ ಫಾರ್ ದ ಕಂಪ್ಯೂಟರ್. ನನಗೆ ಕಂಪ್ಯೂಟರ್ ಏನು ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅದಕ್ಕೆ ನಾನೊಂದು ಲೈನ್ ಕಮ್ಯಾಂಡ್ ಬರಿತೀನಿ. ಆ ಕಮ್ಯಾಂಡ್ ಆರ್ ಇನ್ಸ್ಟ್ರಕ್ಷನ್ ಈಸ್ ನಥಿಂಗ್ ಬಟ್ ವಾಟ್ ಯು ಇನ್ ದ ಪ್ರೋಗ್ರಾಮಿಂಗ್ ಟರ್ಮ್ಸ್ ವಿ ಕಾಲ್ಡ್ ಆಸ್ ಇಸ್ ಜಸ್ಟ್ ಅ ಕೋಡ್, ರೈಟ್. ಸೊ ಈಗ ನಾನೇನು ಮಾಡ್ತೀನಿ, ಐ ವಿಲ್ ಬಿ ರೈಟಿಂಗ್ ಲಾಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಲೈಕ್ ದಿಸ್ ಆ್ಯಂಡ್ ಆಲ್ ದೀಸ್ ಇನ್ಸ್ಟ್ರಕ್ಷನ್ಸ್ ಪುಟ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಎಸ್ ಎ ಪ್ರೋಗ್ರಾಮ್. ಒಂದು ಉದಾಹರಣೆ ಕೊಡೋದಾದರೆ, ಈಗ ನಾನು ಯಾರಿಗಾದ್ರೂ ಒಂದು ಕೆಲಸ ಮಾಡು ಅಂತ ಹೇಳಬೇಕಾದ್ರೆ ಅವ್ರಿಗೆ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗಬೇಕು. ಅದೇ ರೀತಿ ನಾನು ನನ್ನ ಕಂಪ್ಯೂಟರ್ಗೆ ಹೇಳಿ ನಾನು ಕೆಲಸ ಮಾಡಿಸ್ಬೇಕಾದ್ರೆ ಐ ಹ್ಯಾವ್ ಟು ಐ ನೀಡ್ ಟು ಕಮ್ಯುನಿಕೇಟ್ ಬೈ ಯೂಸಿಂಗ್ ಎ ಲ್ಯಾಂಗ್ವೇಜ್ ವಿಚ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ದ ಕಂಪ್ಯೂಟರ್. ಬಟ್ ನಮ್ಮ ಹಾಗೆ ಕಂಪ್ಯೂಟರ್ಗೆ ಎಲ್ಲ ಲ್ಯಾಂಗ್ವೇಜು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ ನಾವು ಮಾತಾಡ್ತಿದ್ದು ಹೈ ಲೆವೆಲ್ ಲ್ಯಾಂಗ್ವೇಜ್, ಇಟ್ ಕ್ಯಾನ್ ಬಿ ಇಂಗ್ಲೀಷ್ ಆರ್ ಎನಿ ಅದರ್ ಥಿಂಗ್, ಬಟ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್.
ಬಟ್ ನಮ್ಮಲ್ಲಿ ಎಷ್ಟೇ ಶಕ್ತಿ ಇದ್ರೂ ಕೂಡ ಆ ಝೀರೋಸ್ ಅಂಡ್ ಒನ್ಸ್ ನಾವು ನೆನ್ಪಿಟ್ಕೊಳಕ್ಕಾಗಲ್ಲ. ರೈಟ್, ಸೊ ವಾಟ್ ವಿ ನೀಡ್ ಟು ಡೂ, ವಿ ನೀಡ್ ಟು ಹ್ಯಾವ್ ಅ ಇಂಟರ್ಪ್ರಿಟರ್, ಸೊ ವಿಚ್ ವಿಲ್ ಹೆಲ್ಪ್ ಮೀ ಟು ಕನ್ವರ್ಟ್ ಹೈ ಲೆವೆಲ್ ಟು ಮಿಷಿನ್ ಲೆವೆಲ್, ಅಗೈನ್ ಮಿಷಿನ್ ಲೆವೆಲ್ ಟು ಹೈಯರ್ ಲೆವೆಲ್. ಹೇಗೆ ಇಬ್ಬರು ವ್ಯಕ್ತಿ ಬೇರೆ ಭಾಷೆಯವರಿದ್ದರೆ, ಈಗ ಯಾರೋ ಒಬ್ಬರಿಗೆ ಹಿಂದಿ ಗೊತ್ತು, ಇನ್ನೊಬ್ಬರಿಗೆ ಕನ್ನಡ ಗೊತ್ತು, ಅವರಿಬ್ಬರು ಮಾತಾಡಬೇಕಾದ್ರೆ ಕನ್ನಡ ಹಿಂದಿ ಗೊತ್ತಿರೋರು ಮಧ್ಯೆ ಇರಬೇಕು. ಅವ್ರು ಮಾತಾಡಿದ್ನ ಅಂದರೆ ಹಿಂದಿಲಿ ಮಾತಾಡಿದ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಲ್ಲಿ ಮಾತಾಡಿದ್ನ ಹಿಂದಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ಕೆಲಸ ನಮ್ಮ ಇಂಟರ್ಪ್ರಿಟರ್ ಮಾಡ್ತಾ ಇದೆ. ಸೊ ನಾನು ಯಾವುದೇ ಪ್ರೋಗ್ರಾಮ್ ಬರೆದ್ರೂ ಕೂಡ ದಟ್ ಹ್ಯಾಸ್ ಟು ಬಿ ಕಂಪೈಲ್ಡ್ ಆರ್ ಇಟ್ ಹ್ಯಾಸ್ ಟು ಬಿ ಇಂಟರ್ಪ್ರಿಟೆಡ್. ಸೊ ಇಲ್ಲಿ ಏನಾಗ್ತಿದೆ, ಕಂಪೈಲ್ ಆರ್ ಇಂಟರ್ಪ್ರಿಟೆಡ್ ಮಾಡಿದಾಗ it is getting converted to machine language, right? So in that way we will be writing a code and collection of these instructions put together forms a program. So ಈ ತರ ನಾನು ಹಲವಾರು ಪ್ರೋಗ್ರಾಮ್ ಬರಿತಾ ಹೋದ್ರೆ ಅದನ್ನ ನಾವು we call it as a software. So I hope it is clear for you now. So software ಅಂದ್ರೇನು, it is a collection of programs. So program ಅಂದ್ರೇನು, a program is nothing but set of instructions. ಸೊ ನಾವು ಬರೆಯೋ ಇನ್ಸ್ಟ್ರಕ್ಷನ್ಸು ಕಂಪ್ಯೂಟರಿಂದ ಕೆಲಸ ಮಾಡಿಸೋದಕ್ಕೋಸ್ಕರ ಬರಿತಾ ಹೋಗ್ತೀವಿ. ಸೊ ಇದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್. ಒನ್ ಈಸ್ ಸಾಫ್ಟ್ವೇರ್ ಅಂಡ್ ಅದರ್ ಒನ್ ಈಸ್ ಒನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ದ ಅದರ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಈಗ ನಾನು ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಅದು ನಿಮಗೆ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಏನೋ ಕಾಣಿಸುತ್ತೆ. ಸೊ ವೆನ್ ಯು ಕ್ಲಿಕ್ ಆನ್ ದಟ್ ಇಟ್ ವಿಲ್ ಓಪನ್, ಇಟ್ ವಿಲ್ ಹೆಲ್ಪ್ ಯು ಟು ಪ್ಲೇ ಅ ಸಾಂಗ್, ಇಟ್ ವಿಲ್ ಹೆಲ್ಪ್ ಯು ಟು ವಾಚ್ ಎ ವಿಡಿಯೋ, ಇಟ್ ವಿಲ್ ಹೆಲ್ಪ್ ಯು ಟು ಟೈಪ್ ಎ ಡಾಕ್ಯುಮೆಂಟ್. ಸೊ ಇಷ್ಟೆಲ್ಲ ಹೆಲ್ಪ್ ಅದು ಸಹಾಯ ಮಾಡ್ತಿದೆ ಅಂತಂದರೆ ಆಲ್ರೆಡಿ ನಾವು ಅದಕ್ಕೆ ಪ್ರೋಗ್ರಾಮ್ ಬರೆದಿಟ್ಟಿದ್ದೀವಿ. ಸೊ ನಾನೀಗ OS ಇನ್ಸ್ಟಾಲ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಟ್ ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಪ್ರತಿಯೊಂದು ಲ್ಯಾಪ್ಟಾಪ್ ಆಗಿರ್ಬೋದು, ಇಲ್ಲಾಂದರೆ ಕಂಪ್ಯೂಟರ್ ಆಗಿರ್ಬೋದು, ಅದು ನಮ್ಮ ಅನುಕೂಲಕ್ಕೆ ಕೆಲಸ ಮಾಡಬೇಕಾದ್ರೆ ನಾವು ಆಲ್ರೆಡಿ ಪ್ರೋಗ್ರಾಮ್ಗಳು ಬರೆದಿರೋದನ್ನ ನಾವು ಇನ್ಸ್ಟಾಲ್ ಮಾಡಿ ಅದರಿಂದ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ರೈಟ್, ಸೊ ಅದಕ್ಕೆ ನಾವು ಲ್ಯಾಪ್ಟಾಪ್ ತೊಗೊಂಡ ತಕ್ಷಣ ನಾವೇನು ಮಾಡ್ತೀವಿ, ವಿ ವಿಲ್ ಬಿ ಗೋಯಿಂಗ್ ಫಾರ್ ಆಪರೇಟಿಂಗ್ ಸಿಸ್ಟಮ್ಸ್. ಸಿ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ನಮಗೆ, ನಾನು ಪ್ರತಿ ಸಲ ಪ್ರೋಗ್ರಾಮ್ ಬರೆಯೋಕ್ಕಾಗಲ್ಲ ಮತ್ತು ಪ್ರತಿ ಸಲ ಕಂಪ್ಯೂಟರ್ ಹೀಗೆ ಎಲ್ಲ ಕೆಲಸ ಮಾಡೋದು ಹೇಳೋಕ್ಕಾಗಲ್ಲ. ಸೊ ಅದು ಹೇಗೆ ಕೆಲಸ ಮಾಡಬೇಕು ಅಂತ ಯಾರೋ ಬರೆದಿದ್ದಾರೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಮೈಕ್ರೋಸಾಫ್ಟ್ ವಿಂಡೋಸ್. ರೈಟ್, ಅದೇ ಥರ there is open source Linux. So there are different platforms, we can use any one. So once we have this, then comes application software. So application software ಏನಾಗುತ್ತೆ, we will be defining some of the, or I'll be writing some of the programs based on my interest. ರೈಟ್, ಸೊ ಈಗ ನನಗೆ ಯಾವುದೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಯಾವುದು ಅಪ್ಲಿಕೇಶನ್, ಈಗ ನಾನು ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡಿ ನಾನು ಫೋಟೋ ತೆಗಿಬೇಕು. ಸೊ ನೀವೇನು ಮಾಡ್ತೀರಾ, ಸ್ಕ್ರೀನ್ ಮೇಲಿರೋ ಕ್ಯಾಮ್ರಾ ಒಂದು ಸಿಂಬಲ್ ಇರೋ ಒಂದು ಸಾಫ್ಟ್ವೇರ್ನ ಕ್ಲಿಕ್ ಮಾಡ್ತೀರಾ, ದಟ್ ವಿಲ್ ಹೆಲ್ಪ್ ಯು ಟು ಓಪನ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಕ್ಯಾಪ್ಚರ್. ಸೊ ಇದಕ್ಕೊಂದು ನಾವು ಕೋಡ್ ಬರೀಲೇಬೇಕಲ್ವಾ, ಇಲ್ಲಾಂದ್ರೆ ಮೊಬೈಲ್ ಇಸ್ ಅ ಹಾರ್ಡ್ವೇರ್ ಡಿವೈಸ್. ಸೊ ನಾನು ಕೋಡ್ ಬರೆದಾಗ ಬೇಸ್ಡ್ ಆನ್ ದ ಕೋಡ್ ಇಟ್ ವಿಲ್ ವರ್ಕ್ ಫಾರ್ ಮಿ. ಸೊ ಅದಕ್ಕೆ ಏನು ಮಾಡ್ತೀರಾ, ನೀವು ಮೊಬೈಲ್ ತೊಗೊಂಡಾಗ ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ರೈಟ್, ಬಟ್ ಈಗ ನೀವು ನೋಡಿರ್ಬೋದು, ವಿ ಹ್ಯಾವ್ ಫೇಸ್ಬುಕ್, ವಿ ಹ್ಯಾವ್ ಇನ್ಸ್ಟಾಗ್ರಾಮ್, ಆರ್ ವಿ ಹ್ಯಾವ್ ವಾಟ್ಸಪ್. ಸೊ ಇದರಲ್ಲೆಲ್ಲ ಏನಾಗ್ತಾ ಇದೆ, ವಾಟ್ ಇಸ್ ದ ಪರ್ಪಸ್ ಆಫ್ ದೀಸ್ ಥಿಂಗ್ಸ್? ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ಮೀಡಿಯಾ. ರೈಟ್, ಸೊ ನಮ್ಮ ಮೇಜರ್ ಕನ್ಸರ್ನ್ ಏನಿಲ್ಲಿ, ನಾವು ಕಮ್ಯುನಿಟಿಲಿರೋ ಪ್ರತಿಯೊಬ್ಬ ಮೆಂಬರ್ ಜೊತೆ ಒಳ್ಳೆ ಒಡನಾಟ ಇಟ್ಕೋಬೇಕಾದ್ರೆ ವಿ ವಿಲ್ ಬಿ ಯೂಸಿಂಗ್ ದಿಸ್ ಸೋಷಿಯಲ್ ಆ್ಯಪ್ಸ್. ರೈಟ್, ಬಟ್ ವಿ ಹ್ಯಾವ್ ಲಾಟ್ ಮೋರ್ ಆ್ಯಪ್ಸ್ ಲೈಕ್ ದಟ್. ಸೊ ಎವ್ರಿ ಆ್ಯಪ್ ಆರ್ ಅಪ್ಲಿಕೇಶನ್, ಇದರ ಉದ್ದೇಶ ಏನು, ಅದರದ್ದೇ ಆದ ಒಂದು ಕೆಲಸ ಇದ್ದೇ ಇರುತ್ತೆ. ರೈಟ್, ಸೊ ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಆಗಿರ್ಬೋದು, ಇಲ್ಲ ಫೋಟೋ ಎಡಿಟಿಂಗ್ ಆಗಿರ್ಬೋದು, ಈಗ ಸ್ನ್ಯಾಪ್ಚಾಟ್ ಕೇಳಿರ್ಬೋದು ನೀವು. ಸೊ ಈ ಥರ ಎಷ್ಟೋ ಆ್ಯಪ್ಗಳು ನಿಮಗೆ ಬೇಕಾದ ಕೆಲಸಕ್ಕೋಸ್ಕರ ಅದು ಮಾಡಲ್ಪಟ್ಟಿದೆ. ರೈಟ್, ಆ್ಯಂಡ್ ಹೌ ದೇ ಆರ್ ಡೂಯಿಂಗ್ ದಿಸ್, ಜಸ್ಟ್ ರೈಟಿಂಗ್ ದ ಕೋಡ್ಸ್. ಸರಿ, ಇದೆಲ್ಲ ಏನಾಗ್ತಿದೆ, ಈಗ ನೀವು ಬಿಗ್ ಬಜಾರ್ ನೋಡಿರ್ಬೋದು, ಇಲ್ಲ ಅಂತಂದರೆ ಮೋರ್ ಇದೆಲ್ಲ ನೋಡಿರ್ಬೋದು. ಅಲ್ಲೇನಾಗಿದೆ, ಸ್ಟಾರ್ಟಿಂಗ್ ನೀವು ಯಾವುದೇ ಅಂಗಡಿ ತೊಗೊಂಡ್ರು 10 ವರ್ಷದ ಕೆಳಗಡೆ ಒಂದು ಬುಕ್ ಇಟ್ಟು ಬುಕ್ಕಲ್ಲೆಲ್ಲ ಬರಿತಾ ಕೂತಿರ್ತಿದ್ರು. ಸೊ ಎವ್ರಿಥಿಂಗ್ ವಾಸ್ ರೆಕಾರ್ಡೆಡ್. ಸ್ಟಾಕ್ ಬಂದಾಗ ಅದನ್ನ ಬರ್ಕೊತಿದ್ರು, ಮತ್ತೆ ಸೇಲ್ ಆದಾಗ ದೇ ವರ್ ಅಪ್ಡೇಟಿಂಗ್ ಎವ್ರಿಥಿಂಗ್. ರೈಟ್, ಬಟ್ ನೌ ವಾಟ್ ಈಸ್ ಹ್ಯಾಪ್ನಿಂಗ್, ಒನ್ಸ್ ಯು ಹ್ಯಾವ್ ಯುವರ್ ಪ್ರಾಡಕ್ಟ್ ವಿತ್ ಯು at the billing counter, he will scan. The moment he scan, the bill will be generated. ಸೊ ಯಾರಲ್ಲಿ ಅದನ್ನು ಯೂಸ್ ಮಾಡ್ತಿದ್ದಾರೆ,
they won't be knowing how this particular app was developed. So that is an application. It is also software. Application is nothing but a software, right? So software ಅಂದ್ರೆ it is a collection of again programs. ಅಲ್ಲಿ ಏನು ಮಾಡಿಕೊಟ್ಟಿದ್ದಾರೆ, ಯಾರೋ ಅಂಗಡಿ ಹತ್ರ ಹೋಗಿ ಕೇಳಿದ್ರು ಅಂಗಡಿ ಅವನ ಹತ್ರ, ಸೊ ಏನು ಮಾಡಬೇಕಾಗುತ್ತೆ ನಾವು ಅಂತ. ಅವನೇನು ಹೇಳ್ದ, ಸರ್ ನೋಡಿ ನಾನು ಇಷ್ಟು ಬಟ್ಟೆ ತರ್ತೀನಿ, ಇಷ್ಟು ಗ್ರಾಸರೀಸ್ ತರ್ತೀನಿ, ಪ್ರತಿ ತಿಂಗಳು ನಂಗೆ ಇಷ್ಟು ಸೇಲ್ ಆಗುತ್ತೆ, ಇದೆಲ್ಲ ಹೇಳ್ತಾ ಹೋದ. ಬುಕ್ಕಲ್ಲಿ ಬರೆದು ಮಾಡೋ ಕೆಲಸನ ಸಾಫ್ಟ್ವೇರ್ ಮಾಡಬೇಕು ಅಂತಂದಾಗ ಅಲ್ಲಿ ಬರೀ ಸಾಫ್ಟ್ವೇರ್ ಕೆಲಸ ಬರಲ್ಲ, ಅಗೇನ್ ದಿರ್ ಇಸ್ ಅ ರೋಲ್ ಆಫ್ ಹಾರ್ಡ್ವೇರ್. ಅವ್ರೇನು ಮಾಡಿದ್ರು, ಬಾರ್ಕೋಡ್ ಎಲ್ಲ ರೆಡಿ ಮಾಡಿದ್ರು, ಬಾರ್ಕೋಡ್ ಸ್ಕ್ಯಾನರ್ ರೆಡಿ ಮಾಡಿದ್ರು. ಸೊ ದಟ್ ವಿಲ್ ಬಿ ಲೇಬಲ್ಡ್ ಆರ್ ಇಟ್ ವಿಲ್ ಬಿ ಪ್ರಿಂಟೆಡ್ ಆನ್ ಯುವರ್ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ನ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಇಟ್ ವಿಲ್ ಜನರೇಟ್ ಸಮ್ ಸರ್ಟನ್ ಬಿಲ್. ಇದೆಲ್ಲ ಆಟೋಮೆಟಿಕ್ ಆಗ್ತಾ ಇದೆ, ರೈಟ್? ಸೊ ಹೌ ಇಟ್ ಈಸ್ ಹ್ಯಾಪನಿಂಗ್? ಇಟ್ ಈಸ್ ಆಲ್ ಜಸ್ಟ್ ಬಿಕಾಸ್ ಆಫ್ ದ ಸಾಫ್ಟ್ವೇರ್ಸ್ ವಿಚ್ ವಿ ಹ್ಯಾವ್ ಇನ್ಸ್ಟಾಲ್ಡ್, ರೈಟ್? ಸೊ ಈಗ ಸಾಫ್ಟ್ವೇರ್ ಅಂದ ತಕ್ಷಣ ವಿ ಆರ್ ರೈಟಿಂಗ್ ದ ಪ್ರೋಗ್ರಾಮ್ಸ್, ಅದು ಒಂದು ಪಾರ್ಟ್ ಆಯಿತು. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಪ್ರೋಗ್ರಾಮರ್, ಯುವರ್ ಏಮ್ ಇಸ್ ಟು make others to work. It is just to make others, means you are making computers to work for it, right? So computer work ಆಗಬೇಕು ಅಂತಂದ್ರೆ you have to know how to write the instructions, isn't it? So now, but when it comes to web, I am not into writing the instructions, rather I am more interested how to display the contents. ಏನಂತ ಡೇಟಾ ಇದೆ ಅಂತ ಅನ್ಕೋಣ, ಆ ಡೇಟಾ ತಗೊಂಡು ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದು ಪ್ರೋಗ್ರಾಮಿಂಗ್ ಅವ್ರು ಮಾಡೋ ಕೆಲಸ. ದೆನ್ ಹೂ ಇಸ್ ಅ ವೆಬ್ ಡೆವಲಪರ್? ಸೊ ಇಲ್ಲಿ ಏನಾಗ್ತಿದೆ, ವಿ ಆರ್ ಜಸ್ಟ್ ಕನ್ಸರ್ನ್ಡ್ ಅಬೌಟ್ ಹೌ ಟು ಡಿಸ್ಪ್ಲೇ ದ ಡೇಟಾ ವಿಚ್ ವಿ ಹ್ಯಾವ್. ಕ್ಯಾಲ್ಕುಲೇಷನ್ಸ್ ಎಲ್ಲ ಆಗೋಗಿದೆ. ಈಗ ನನಗೇನಂತಂದ್ರೆ, ನಾನು ಡಿಸ್ಪ್ಲೇ ಮಾಡಕ್ಕೆ ಹೋದಾಗ ನನಗೆ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಎ ಲಾಟ್ ಹಿಯರ್. ದಟ್ ಈಸ್ ದ ಮೇನ್ ರೋಲ್ ಆಫ್ ದಿಸ್, ರೈಟ್? ಸೊ ಈಗ ಡೇಟಾಸ್ ಎಲ್ಲ ತಗೊಂಡ್ಮೇಲೆ ಏನು ಮಾಡ್ಬೇಕು, ನಾನು ಅದನ್ನು ಯಾವ ಥರ ನಾನು ಪ್ರೆಸೆಂಟ್ ಮಾಡಿದ್ರೆ ಜನಕ್ಕೆ ಅದು ಇಷ್ಟ ಆಗ್ಬೋದು, ರೈಟ್? ಸೊ ದಟ್ಸ್ ವಾಟ್ ಐ ಸೆಡ್, ಅ ಗುಡ್ ಡಿಸೈನ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್, ಇಂಟ್ರೆಸ್ಟಿಂಗ್, ಈಸಿ ಟು ಯೂಸ್, ಆ್ಯಂಡ್ ಇಟ್ ನೀಡ್ ಟು ಆಲ್ಸೋ ಹ್ಯಾವ್ ಯೂನಿಫಾರ್ಮ್ ಇನ್ ಲುಕ್ ಆ್ಯಂಡ್ ಫೀಲ್, ರೈಟ್? ಆ್ಯಂಡ್ ನಾವು ವಿ ಕಾಲ್ಡ್ ಆಸ್ ವಾಟ್ ಯು ಸಿ ಈಸ್ ವಾಟ್ ಯು ವಾಂಟ್. ಸೊ ನನಗೆ ಏನು ಬೇಕು ಅದು ಮಾತ್ರ ನಾನು ಅದನ್ನ ಡಿಸ್ಪ್ಲೇ ಮಾಡ್ತಿದ್ರೆ ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್, ರೈಟ್? ಹಾಗಾದರೆ ಈಗ ನಮ್ಮ ಡಿಸ್ಕಷನ್ ಪ್ರಕಾರ ನಾವು ಇಷ್ಟೊತ್ತು ಏನು ಅನ್ಕೊಂಡ್ವಿ, ಸೊ ಇಂಟರ್ನೆಟ್ ಅಂದರೆ ವೆಬ್ಬಾ? ದ ಆನ್ಸರ್ ಈಸ್ ನೋ. ಯಾಕೆ ಅಂತಂದರೆ, ಸೊ ವಾಟ್ ವಿ ಕಾಲ್ ವರ್ಲ್ಡ್ ವೈಡ್ ವೆಬ್, ಸೊ ಅಗೇನ್ ಇದು ಟಿಮ್ ಬರ್ನರ್ಸ್-ಲಿ ಅವರು ಶುರು ಮಾಡಿದ್ದು. ಸೊ ಇವ್ರೇನು ಮಾಡಿದ್ರು, ದೇ ಹೆಲ್ಪ್ ಅಸ್ ಟು ಆಕ್ಸೆಸ್ ದ ಕಂಟೆಂಟ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್, ರೈಟ್? ಅಗೇನ್ ಇದು ಹೇಗೆ ಕನೆಕ್ಷನ್ ಕೊಡ್ತೀವಿ, ಮತ್ತೆ ಇದನ್ನು ಹೇಗೆ ಫೆಚ್ ಮಾಡೋದು, ದಿಸ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್ ಔಟ್ ಆಫ್ ದಿಸ್ ಬಾಕ್ಸ್ ರೈಟ್ ನಾವು. ಬಿಕಾಸ್ ಅಲ್ಲೇನು ಬರುತ್ತೆ, ಕನೆಕ್ಟಿವಿಟಿ ಬಂದ ತಕ್ಷಣ ಅಲ್ಲಿ ಬರೋದು ಹೌ ಟು ರೈಟ್ ಅ ಪ್ರೋಟೋಕಾಲ್ ಆರ್ ವಿಚ್ ಪ್ರೋಟೋಕಾಲ್ ಹ್ಯಾಸ್ ಟು ಬಿ ಯೂಸ್ಡ್, ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ವೆನ್ ವಿ ಸೇ ಇಂಟರ್ನೆಟ್ ಈಸ್ ಹ್ಯಾವಿಂಗ್ ಓವರ್ ಆಲ್ contents like it is inclusion of emails, online gaming, FTP or web. So because a website is what, or web is nothing but is a subset of internet. So ನಾವು ಸ್ವಲ್ಪ ಜನ ಏನು ಅನ್ಕೊಂತಾರೆ, ಇಂಟರ್ನೆಟ್ ಅಂದ್ರೇನೆ ವೆಬ್ ಅನ್ಕೊಂತಾರೆ. ಇಟ್ ಇಸ್ ನಾಟ್ ಟ್ರೂ ಹಿಯರ್. ವೆಬ್ ಇಸ್ ಅ ಪಾರ್ಟ್ ಆಫ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಅಲ್ಲಿ ಇದಲ್ಲದೆ ಏನೇನೋ ವಿಷಯಗಳಿದೆ, ರೈಟ್? ಸೊ ನಾವು ಒಂದು ಡೊಮೈನ್ ಮಾತ್ರ ನೋಡ್ತಾ ಇರೋದು ಈಗ. ಮತ್ತೆ ಈಗ ಡಿಸೈನ್ಗೆ ಹೋದ ತಕ್ಷಣ ಅಗೇನ್ ವಿ ನೀಡ್ ಟು ಫಾಲೋ ಸಮ್ ಆಫ್ ದ ರೂಲ್ಸ್, ರೈಟ್? ಅಂದರೆ ನಾನು ಯಾರೇ ಒಬ್ಬರು ಡಿಸೈನ್ ಮಾಡಿದ್ರು ಕೂಡ ಇನ್ನೊಬ್ರು ಆಕ್ಸೆಸ್ ಮಾಡಬೇಕಾದ್ರೆ ಅವ್ರಿಗೂ ಅದು ಹಾಗೆ ಈಸಿಯಾಗಿರ್ಬೇಕಲ್ವಾ? ಸೊ ಲೈಕ್ ಐ ಸೆಡ್, ವಾಟ್ ಯು ವಾಂಟ್ ಶುಡ್ ಬಿ ಡಿಸ್ಪ್ಲೇಡ್, ರೈಟ್? ಸೊ ವೆಬ್ ಯೂಸರ್ಸ್ ವಾಂಟ್ ಕಂಟ್ರೋಲ್ ಓವರ್ ದ ಆನ್ಲೈನ್ ಮಟೀರಿಯಲ್, ದೇ ವಾಂಟ್ ಟು ಸೀಮ್ಲೆಸ್ಲಿ ಒಬ್ಟೈನ್ ದ ಇನ್ಫಾರ್ಮೇಷನ್ ದೇ ನೀಡ್. ಅಂದರೆ ಇಲ್ಲೇನಾಗಿದೆ, ವೆಬ್ ಪೇಜ್ ಅಂದ ತಕ್ಷಣ ಇಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಡೇಟಾಸ್, ಬಟ್ ಇಲ್ಲಿ ಇಂಟರ್ನೆಟ್ದು ರೋಲ್ ಏನು? ಇಂಟರ್ನೆಟ್ ಈಸ್ ಹೆಲ್ಪಿಂಗ್ ಯು ಟು ಡಿಸ್ಪ್ಲೇ ದ ವೆಬ್ ಪೇಜಸ್ ಇನ್ ಆಲ್ ದ ಡಿವೈಸಸ್ ಇಫ್ ಇಟ್ ಈಸ್ ಕನೆಕ್ಟೆಡ್, ರೈಟ್? ಸೊ ಇಂಟರ್ನೆಟ್ ಈಸ್ ನಥಿಂಗ್ ಬಟ್ ಇಸ್ ಅ ಕನೆಕ್ಷನ್ ಆಫ್ ಮೆನಿ ಡಿವೈಸಸ್, right? So and now this internet is helping us to display the data which we have.
ಇದರ ಎವಲ್ಯೂಷನ್ ಹೇಗಾಯಿತು? ಸೊ ಫಸ್ಟ್ ಜನರೇಷನ್ ಏನಾಯಿತು, ವಿ ಸ್ಟಾರ್ಟೆಡ್ ಟು ರಿಪ್ಲೇಸ್ ದ ಪೇಪರ್ ಇನ್ಫಾರ್ಮೇಷನ್. ಸೊ ಪೇಪರ್ ಇದ್ದಿದ್ದನ್ನೆಲ್ಲ ನಾವು ಅದನ್ನ ಎಲ್ಲಿಗೆ ಹಾಕ್ತಾ ಬಂದ್ವಿ, ವಿ ಆರ್ ಜಸ್ಟ್ ಅಪ್ಲೈಯಿಂಗ್ ಟು ಸಮ್ ವೆಬ್ ಪೇಜಸ್. ಸೊ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಆರ್ ನಥಿಂಗ್ ಬಟ್ ವೆಬ್ಸೈಟ್. ಪ್ಲೀಸ್ ರಿಮೆಂಬರ್ ದಿಸ್, ಬಿಕಾಸ್ ನನ್ನಲ್ಲಿ ಇರೋ ಎಲ್ಲ ಮಾಹಿತಿನೂ ನಾನು ಒಂದು ಪೇಜ್ಗೆ ಹಾಕ್ತಾ ಹೋಗ್ತೀನಿ. ಆ ಥರ ಪೇಜ್ಗಳೆಲ್ಲ ಸೇರಿಸಿದಾಗ ವೆಬ್ಸೈಟ್ ಅಂತ ಹೇಳ್ತೀವಿ, ರೈಟ್? ಸೊ ಫಸ್ಟ್ ಶುರುವಾದಾಗ ಇದು ಸಿಂಪಲ್ ಆಗಿ ಹೇಗೆ ಶುರುವಾಯಿತು, ಪೇಪರ್ ಇದ್ದಿದ್ದನ್ನ ನಾವು ಒಂದು ವೆಬ್ ಪೇಜ್ಗೆ ಹಾಕ್ತಾ ಹೋದ್ವಿ. ಸೊ ಇದು ಹೇಗೆ ಶುರುವಾಯಿತು ಅಂತಂದರೆ, ನಾವು ಈಗ ನ್ಯೂಸ್ ಪೇಪರ್ ನೋಡಿದಾಗ ವಾಟ್ ಹ್ಯಾಪನ್ಸ್ ಇನ್ ದೇರ್, ಪೇಪರಲ್ಲಿ ಬರೆದಿರೋ ಪ್ರತಿಯೊಂದು ಲೈನ್ ಕೂಡ ಯಾವುದೋ ಒಂದು ಮಾಹಿತಿ ಕೊಡ್ತಾ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ವಿ ವಿಲ್ ಹೈಲೈಟ್ ಫ್ಯೂ ಥಿಂಗ್ಸ್. ಸೊ ಅಲ್ಲಿ ಯಾವುದೋ ಹೆಡಿಂಗ್ ಇರುತ್ತೆ, ಸಬ್ ಹೆಡಿಂಗ್ ಇರುತ್ತೆ, ಇಮೇಜಸ್ ಕೂಡ ಬರುತ್ತೆ, ವಿಡಿಯೋಸ್ ಕೂಡ ಬರುತ್ತೆ. ಸೊ ಯು ನೀಡ್ ಟು ನೋ ಒನ್ ಮೋರ್ ಥಿಂಗ್. ಸೊ ವೆನ್ ಐ ಸೇ ಡೇಟಾ ಅಂತಂದರೆ ಇಲ್ಲಿ ಬರೀ ನಾವು ಟೈಪ್ ಮಾಡೋ ಟೆಕ್ಸ್ಟ್ ಒಂದೇ ಅಲ್ಲ, ಬರೀ ಲೆಟರ್ಸ್ ಒಂದೇ ಆಗಿರಲ್ಲ, ನಂಬರ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇವನ್ ಇಟ್ ಕ್ಯಾನ್ ಬಿ ಇಮೇಜಸ್. ಸೊ ಡೇಟಾ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಮೆನಿ ಫಾರ್ಮ್ಸ್. ಬಟ್ ಶುರುವಲ್ಲಿ ಏನಾಯಿತು, ವೆನ್ ದೇ ಸ್ಟಾರ್ಟೆಡ್ ವೆಬ್ ಪೇಜಸ್, ಪೇಪಲ್ಲಿರೋ ಮಾಹಿತಿನ ಜಸ್ಟ್ ಹಾಕ್ತಾ ಹೋದ್ವಿ. ದೆನ್ ದೇ ಇಂಟ್ರೊಡ್ಯೂಸ್ಡ್ ಸೆಕೆಂಡ್ ಜನರೇಷನ್ ಏನಾಯಿತು, ದೇ ಸ್ಟಾರ್ಟೆಡ್ ಟು ಹ್ಯಾವ್ ಫ್ಲಾಶಿ ಎಲಿಮೆಂಟ್ಸ್, ರೈಟ್? ಮತ್ತೇನಾಯಿತು, ಸೊ ಅದನ್ನೇ ಇಂಪ್ರೂವೈಸ್ ಮಾಡ್ತಾ ಹೋದ್ರು. ಸೊ ಇವತ್ತು ನೀವು ನೋಡ್ಬೋದು, ನೀವು ಮೊಬೈಲ್ ಓಪನ್ ಮಾಡಿದ್ರೆ ಮೊಬೈಲ್ ಉದ್ದೇಶ ಇದ್ದಿದ್ದು ಜಸ್ಟ್ ಟು ಕಮ್ಯುನಿಕೇಟ್. ಬಟ್ ಈಗೇನಾಗ್ತಿದೆ, ದಿಸ್ ಒನ್ ಡಿವೈಸ್ ವಿಚ್ ಈಸ್ ಅ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಎ ಪರ್ಸನ್, ರೈಟ್? ಸೊ ನೀವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿಲ್ಲ, ಜಸ್ಟ್ ನೀವು ಮೊಬೈಲ್ ಕೂತ್ಕೊಂಡು ನೀವು ಪೇಮೆಂಟ್ ಮಾಡ್ಕೋಬೋದು, ಶಾಪಿಂಗ್ ಮಾಡ್ಕೋಬೋದು. ಸೊ ಇದೆಲ್ಲ ಹೇಗಾಗ್ತಾ ಇದೆ, ಇಟ್ಸ್ ಆಲ್ ಬಿಕಾಸ್ ಆಫ್ ಅಪ್ಲಿಕೇಶನ್ಸ್ ಆರ್ ದ ವೆಬ್ಸೈಟ್ಸ್. ಸೊ ಒಂದೊಂದು ಅಪ್ಲಿಕೇಶನ್ದು ಅದರದೇ ಆದ ಉದ್ದೇಶ ಇದೆ. ನೀವು ಫ್ಲಿಪ್ಕಾರ್ಟ್ ನೋಡಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಏನಾಗ್ತಿದೆ, ಆರ್ ಯು ಏಬಲ್ ಟು ಎಡಿಟ್ ಎನ್ ಇಮೇಜಸ್ ದೇರ್? ದಿಸ್ ಪ್ಯೂರ್ಲಿ ಮೆಂಟ್ ಫಾರ್ ಇ ಕಾಮರ್ಸ್, ರೈಟ್? ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ, ಮನೆಯಲ್ಲೇ ಕೂತ್ಕೊಂಡು ನನಗೇನು ಬೇಕು ನಾನು ಅದನ್ನ ಸೆಲೆಕ್ಟ್ ಮಾಡಿ ಆರ್ಡ್ರ್ ಕೊಟ್ಟರೆ ಸಮ್ಮನ್ ವಿಲ್ ಡೆಲಿವರ್ ದಟ್ ಫಾರ್ ಮಿ, ರೈಟ್? ಮೊದಲು ಇದಿರಲಿಲ್ಲ. ಈವನ್ ನೀವು ಫುಡ್ ಇದಕ್ಕೆ ಬಂದರೂ ಕೂಡ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಸೊ ಇದೆಲ್ಲ ಎಲ್ಲಿತ್ತು? 5 ವರ್ಷದ ಕೆಳಗಡೆ ನಿಮ್ಗೆ ಏನಾದ್ರು ಊಟ ಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸೇ ಹೋಗಬೇಕಿತ್ತು, ಇಲ್ಲ ನೀವೇ ಹೋಗಿ ತರಬೇಕಿತ್ತು. ಆದರೆ ಇವತ್ತು ಸಮ್ವನ್ ಎನ್ಕ್ಯಾಶ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಅವನು ಯೋಚನೆ ಮಾಡ್ದ, ಅವನದು ಹೋಟ್ಲಿಲ್ಲ, ಅದೇ ರೀತಿ ಅವನು ತಗೊಬಂದು ಕೊಡ್ತಿಲ್ಲ, ಯಾರ ಹತ್ರನೋ ಗಾಡಿ ಇದೆ, ಯಾರ್ದೋ ಹೋಟೆಲ್ಲು, ಇನ್ಯಾರೋ ಕಸ್ಟಮರ್. ಇವನೇನು ಮಾಡ್ದ, ಇದನ್ನು ಯೋಚನೆ ಮಾಡಿ ಹೀ ಜಸ್ಟ್ ಸ್ಟಾರ್ಟೆಡ್ ಒನ್ ವೆಬ್ಸೈಟ್. ಅದಕ್ಕೊಂದು ಝೊಮ್ಯಾಟೊ ಅಂತ ಹೆಸರಿಟ್ಕೊಂಡ. ಈಗ ಅವನೇನು ಮಾಡ್ತಿದ್ದಾನೆ, he has created a platform where a customer can log in and he can order for his food. So then he will redirect someone to go and buy the product. ಅಲ್ವಾ? ಅದನ್ನು ತಗೊಂಡು ನಮಗೆ ಡೆಲಿವರಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇದು ನೀವು redbus.com ಕೇಳಿರ್ಬೋದು. ಸೊ ಇದೆಲ್ಲ ಒಂದೊಂದು ಪ್ರಾಜೆಕ್ಟ್. ಇದೆಲ್ಲ ಹೇಗೆ ಶುರುವಾಯಿತು ಅಂತಂದರೆ, ಅವ್ರ ತಲೆಯಲ್ಲಿ ಒಂದು ಯೋಚನೆ ಬಂತು. ಆ redbus ಕೂಡ ಹಾಗೆ ಆಗಿದ್ದು. ಅವನು ಸ್ಟೂಡೆಂಟ್ ಆಗಿದ್ದಾಗ he wanted to travel. ಸೊ ಅವನು ಬಸ್ ಹೋಗೋ ಅಷ್ಟೊತ್ತಿಗೆ ಏನಾಗ್ತಿತ್ತು, ಬುಕ್ಕಿಂಗ್ ಆಗೋಗಿರ್ತಿತ್ತು, ಇಲ್ಲ ಬಸ್ಸಿಗೆ ವಾಪಸ್ ಬರ್ತಿದ್ದ. ಅದಕ್ಕೆ ಏನು ಮಾಡ್ದೆ, ನಾನು ಯಾಕೆ ಒಂದು ವೆಬ್ಸೈಟ್ ಮಾಡಬಾರ್ದು? ಆ ವೆಬ್ಸೈಟ್ ಮೂಲಕ ನಾನು ಜನಕ್ಕೆ ಇನ್ ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟರೆ, ಸೊ ಬಸ್ ಟೈಮ್ಗೆ ಹೋಗಿ ಅವರು ದೇ ಕ್ಯಾನ್ ಈಸಿಲಿ ಬೋರ್ಡ್. ಸೊ ಅದನ್ನು ಥಿಂಕ್ ಮಾಡಿ ಇವತ್ತು ಮಾಡಿದವನು, ಅವನ ಹತ್ರ ಬಸ್ ಇಲ್ಲ, ಏನಿಲ್ಲ, ಆದರೆ ಈಸ್ ಅರ್ನಿಂಗ್ ಸಮ್ ಕ್ರೋರ್ಸ್. ಸೊ ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ನಾವು ತಲೆಯಲ್ಲಿಟ್ಕೊಂಡು, if you can come out with a website, then people will use it, and from that you can also make money, right? So that is the main intention of a website, right? So now it is more smarter than before. Like ನಾನು ಹೇಳಿದಾಗೆ ಫಸ್ಟ್ ಜನರೇಷನಲ್ಲಿ ಬರೀ ಪೇಪರ್ ಇನ್ಫಾರ್ಮೇಷನ್ ಮಾತ್ರ ಇರ್ತಿತ್ತು. ಆದರೆ ಈಗೇನಾಗಿದೆ, ನೀವು ಬೈ ಮಿಸ್ ಗೂಗಲಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಗೂಗಲ್ ಮಾಡಿದ್ದೇ ಆದರೆ ಇನ್ನು ಒಂದು 5 ನಿಮಿಷದಲ್ಲಿ ನೀವು ಏನೇ ಕೆಲಸ ಮಾಡ್ತೀರಿ, ಯು ವಿಲ್ ಬಿ ಗೆಟಿಂಗ್ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಆಸ್ ಅ ಪಾಪಪ್, ಇಸೆಂಟ್ ಇಟ್? ಸೊ ಇದೇನಾಗಿದೆ, ವಿ ಆರ್ ಇಂಟಿಗ್ರೇಟಿಂಗ್ ಲಾಟ್ ಆಫ್ ಟೆಕ್ನಾಲಜಿ ಹಿಯರ್, ರೈಟ್? ಸೊ ಟೆಕ್ನಾಲಜಿ ಅಂತಾಗ ಏನು ಬಂತಿಲ್ಲಿ, ಅಗೇನ್ ವಿ ಆರ್ ಇನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆರ್ ಇಟ್ ಕ್ಯಾನ್ ಬಿ ಮಿಷಿನ್ ಲರ್ನಿಂಗ್, ರೈಟ್? ಸೊ ಇದೇನು ಮಾಡ್ತಿದೆ, ಒನ್ಸ್ ಯು ಟೈಪ್ ಸಮಥಿಂಗ್, ಯು ಆರ್ ಜಸ್ಟ್ obtaining them with the information which you are looking for. ಅವ್ರು ಅಷ್ಟು ಸಾಕು. ಅವ್ರೇನು ಮಾಡ್ತಾರೆ, ಅದೊಂದು ಕೀ ವರ್ಡ್ ಇಟ್ಕೊಂಡು ದೇ ವಿಲ್ ಟ್ರೈ ಟು ಸರ್ಚ್ ವಾಟ್ ಎವರ್ ಅವೈಲಬಲ್ ಇನ್ ದ ವೆಬ್ಸೈಟ್,
or in the entire web, and they will try to display it for you, right? So ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ, ಇದಕ್ಕೆ ಯಾರು ಪೇ ಮಾಡ್ತಾರೆ ಹಾಗಾದರೆ? ಸೊ ನಂದೀಗ ಯಾವುದೋ ಒಂದು ಶಾಪ್ ಇದೆ, ಯಾವುದೋ ನಂದೊಂದು ಶೂಸ್ ಅಂಗಡಿ ಅಂತ ಅನ್ಕೋಣ. ಯಾರೋ ಒಬ್ಬ ಶೂಸ್ ಬಗ್ಗೆ ಗೂಗಲ್ ಮಾಡಿದ್ದ. ಈಗ ನಾನು ಅದನ್ನು ಅನಲೈಸ್ ಮಾಡಿ ನಾನು ಪಾಪಪ್ ಕೊಟ್ಟು ನನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡ್ರೆ, ಸೊ ಈಗ 100 ಜನದಲ್ಲಿ ಅಟ್ಲೀಸ್ಟ್ ಒಂದು 50% ಆದರೂ ಅದನ್ನು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಅವ್ರು ನನ್ನ ವೆಬ್ಸೈಟ್ಗೆ ಹೋಗ್ತಾ ಇಲ್ಲ. ಬಟ್ ದ ಮೊಮೆಂಟ್ ಐ ಡಿಸ್ಪ್ಲೇಟ್ ಆನ್ ದ ಸ್ಕ್ರೀನ್, ಅವ್ರು ಗೊತ್ತಿಲ್ಲದೆ ಮತ್ತೆ ಕ್ಲಿಕ್ ಮಾಡಿ, ಇಫ್ ದೇ ಫೈಂಡ್ ಇಂಟ್ರೆಸ್ಟಿಂಗ್ ದೇ ಮೇ ಗೋ ಫಾರ್ ಶಾಪಿಂಗ್, ರೈಟ್? ಸೊ ಈಗ ಪ್ರತಿಯೊಂದು ಕಂಪ್ನಿ ಕೂಡ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಹೈರಿಂಗ್ ಪೀಪಲ್ just to develop a website, and they'll make sure that they can reach more people with the help of these websites, right? So ಈಗಿನ ಜನರೇಷನ್ ಏನಾಗಿದೆ, along with the content we are also integrating lot of technologies. So when it comes to web design, we have so many things associated with this. We need to check whether it is usable, and I need to check the functionality of the website, and much of the people are using this for branding their products, and we need to check again whether it is accessible. So ವೆಬ್ಸೈಟ್ ಆಗೋಗಿದೆ ಅಂದ ತಕ್ಷಣ ನೀವು ಅದನ್ನು ಪ್ರಾಪರ್ ಆಗಿ ಪ್ರೊಪಗಂಡ ಮಾಡದೆ ಅದಕ್ಕೆ ಜನಕ್ಕೆ ಆಕ್ಸೆಸ್ಸೇ ಇಲ್ಲ ಅಂತಂದರೆ ಮಾಡಿದ್ದು ಕೂಡ ಅದು ಯೂಸ್ ಇರಲ್ಲ, ರೈಟ್? And again, ವೆಬ್ಸೈಟ್ ಅಂದ ತಕ್ಷಣ ಸುಮ್ಮನೆ ಹೇಗೋ ಮಕ್ಕಳು ಮಾಡಿದಾಗ ಮಾಡೋಕ್ಕಾಗಲ್ಲ. ಸೊ ವಿ ಆಲ್ವೇಸ್ ನೀಡ್ ಟು ಹ್ಯಾವ್ ಸಮ್ ಪ್ರೊಫೆಷನಲ್ ಟಚ್, ರೈಟ್? ಸೊ ವಿ ನೀಡ್ ಟು ಫಾಲೋ ಲಾಟ್ ಆಫ್ protocols or the rules, and based on that we are supposed to do it, right? So ನಾನು ಯಾರೇ ಆದರೂ, if they want to get into web designing, they need to understand few parameters like simplicity and about the messaging, right? So they need to know what is a typical challenge which come across web design, right? And every different website will have its own different challenges, right? So and if you want to become a good web designer, you need to follow all these points. Once you know all, then only we can come out with a good web design, okay? And here when it comes to web design, it is having plenty of different roles, right? So it is not only creating some of the sites or individual pages. You need to know so many associated tools. So ಯಾಕಂದರೆ ಈಗ ನಾನು ಒಂದು ವೆಬ್ಸೈಟ್ ಮಾಡ್ತಿದ್ದೀನಿ ಅಂತಂದರೆ, I might be forced to learn about HTML. Similarly, I might be get into CSS. So we have JavaScript, CGI programming, PHP. There are plenty of things we need to know, right? So you can see here. So web development. So when it comes to web development, it is referring to building a website. And again, after building that, you need to deploy it on the web, right? So if you have it in your system, then you are into a static website. But if you want others to make use of it, then you have to deploy it onto the web, right? So again, for that, we will be depending on some other scripting languages. And again, you need to understand one more thing here, that is client server architecture. So who is the client here? The one who initiates the communication, or the one who sends a request. ಈಗ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡು ನನಗೆ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಇನ್ಫಾರ್ಮೇಷನ್ ಬೇಕು ಅಂತಿದ್ದಾಗ ಐ ವಿಲ್ ಬಿ ಅ ಕ್ಲೈಂಟ್. ಸೊ ನಾನು ಎಲ್ಲಿಂದ ವಿಷಯ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಆ್ಯಂಡ್ ಇಫ್ ದ್ಯಾಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಈಸ್ ದೇರ್ ಇನ್ ಡಿಫ್ರೆಂಟ್ ಮಿಷಿನ್, that machine is called as server. So what is a server here? The server which serves the machine which carries all the information. So there can be plenty of clients, right? So each client will be looking for a different information. ಸೊ ನೀವು ಫೇಸ್ಬುಕ್ ಎಕ್ಸಾಂಪಲ್ ತೊಗೊಂಡ್ರೆ, ಫೇಸ್ಬುಕ್ದು ಎಲ್ಲ ಮಾಹಿತಿ ಕೂಡ ಒಂದು ಸಿಸ್ಟಮಲ್ಲಿ ಇರುತ್ತೆ. ಅದನ್ನು ಫೇಸ್ಬುಕ್ ಸರ್ವರ್ ಅಂತ ಹೇಳ್ತೀವಿ. ಸೊ ಆ ಸರ್ವರ್ ಎಲ್ಲಿರುತ್ತೆ ಹಾಗಾದರೆ? ಇಟ್ ಈಸ್ ನಾಟ್ ಇನ್ ಇಂಡಿಯಾ. ಸೊ ಅದು ಯಾರು ಶುರು ಮಾಡಿರ್ತಾರೆ, ಸೊ ದೇ ವಿಲ್ ಬಿ ಹ್ಯಾವಿಂಗ್ ಓವರ್ ಆಲ್
server system, but the copies will be there in different parts of world. And why they need to have copies? Because if something goes wrong, so last week only, means in this week you might have experienced, uh, for one particular day, WhatsApp, Facebook, ನಿಮ್ಮ Instagram ಎಲ್ಲ ಡೌನ್ ಆಗೋಗಿತ್ತು, right? So ಇದೆಲ್ಲ ಏನಕ್ಕಾಯ್ತು? There was too much of load, and something went wrong with the server and people were not able to log in. So ಅವ್ರಿಗೆ ಒಂದು ದಿನದ ಪ್ರಾಬ್ಲಮ್ ಇಂದ the Facebook owner were into lot of loss, right? So you need to understand here, a website is the most powerful tool for communication, right? So ಈಗ ಈ ಥರ ಒಂದು ವೆಬ್ಸೈಟ್ 2000 ಇಸ್ವಿಲಿ ಶುರುವಾಗಿದ್ದು ಫೇಸ್ಬುಕ್ ಇವತ್ತಿಗೆ ಇಟ್ ಈಸ್ ಅರ್ನಿಂಗ್ more than $18 billion. And if you look into YouTube, again it is again application where you can get all the videos, and even they are earning more than $9 billion. So Twitter kuda ashe, Twitter is making around 2.2 billion per year, right? And if you look into Google, Google is able to generate around $74.5 billion. And similarly now, Instagram, it is making around $3.2 billion. So whatever I am telling right now, it is in everything is in billions. So ಅರ್ಥ ಮಾಡ್ಕೊಳ್ಳಿ, ಒಂದು ವೆಬ್ಸೈಟ್ ಮಾಡಿ ಜನ ಹೇಗೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ. So website is all about, or web design is all about a good planning and creation of websites, right? So ನಾ ಹೇಳಿದಾಗೆ ಕ್ಲೈಂಟ್ ಮತ್ತು ಸರ್ವರ್ ಅಲ್ಲಿ, if you want to become a like good in coding, so you can focus only on client side. ಸೊ ಈಗ ನಾನು ಯೂಸರ್ ನೇಮ್, ಈಗ ನಾನು www.facebook.com ಅಂತ ಟೈಪ್ ಮಾಡಿದ ತಕ್ಷಣ ಐ ವಿಲ್ ಬಿ ಗೆಟಿಂಗ್ ಎ ಪೇಜ್. ಸೊ ಆ ಪೇಜಲ್ಲಿ ಏನಾಗುತ್ತೆ, ಇಟ್ ವಿಲ್ ಡಿಮ್ಯಾಂಡ್ ಫಾರ್ ಸಮ್ ಆಫ್ ದ ಇನ್ಫಾರ್ಮೇಷನ್ ಲೈಕ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್, ರೈಟ್? ನೀವು ಯಾವುದೊಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀರಾ. ಸೊ ಕೊಟ್ಟಾಗ ಏನಾಗುತ್ತೆ, ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಷ್ಟು ವಿಷಯ ಕೂಡ ಇಟ್ ವಿಲ್ ಬಿ ಸೆಂಡ್ ಟು ದ ಸರ್ವರ್. ಸೊ ಆ ಸರ್ವರ್ಗೆ ಹೋದ್ಮೇಲೆ ಇಟ್ ವಿಲ್ ಕ್ರಾಸ್ ಚೆಕ್ ವಿತ್ ದ ಡೇಟಾ ಅವೈಲಬಲ್ ಇನ್ ದ ಡೇಟಾಬೇಸ್, and if it is proper, then it will allow you to access the next page, right? You might have experienced this alva. So login fail ಆದಾಗ ಏನಾಗುತ್ತೆ, you will be coming out of the page, right? ಸೊ ಅದು ಬೇರೆ ಪೇಜ್ಗೆ ಹೋಯ್ತು. ಅಂದರೆ ಇನ್ಫಾರ್ಮೇಷನ್ ತಪ್ಪಿದ್ದಾಗ ಏನಾಗುತ್ತೆ, ಇನ್ಫಾರ್ಮೇಷನ್ ತಪ್ಪಿದ್ದಾಗ ಅದೇನಾಗುತ್ತೆ, ಇಟ್ ಈಸ್ ಲೀಡಿಂಗ್ ಯು ಟು ದ ಡಿಫ್ರೆಂಟ್ ಪೇಜ್. ಅದು ಸರಿ ಇತ್ತು ಅಂತಂದರೆ ಯು ವಿಲ್ ಬಿ ಅಲೋಡ್ ಟು ಅ ಡಿಫ್ರೆಂಟ್ ಪೇಜ್. ಸೊ ಬಿಕಾಸ್ when I say Facebook, it is completely all about different pages. Collection of pages together forms a website, right? So ಈಗ ನಾನು ಟೈಪ್ ಮಾಡಬೇಕಾದ್ರೆ ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಯು ಮೈಟ್ ಬಿ ಎಂಟ್ರಿಂಗ್ ಸಮ್ ನಂಬರ್ಸ್. ಸೊ ಫೋನ್ ನಂಬರ್ ಕೇಳುತ್ತೆ, ನೀವು 10 ಡಿಜಿಟ್ ಜಾಗದಲ್ಲಿ ಇಫ್ ಯು ಟೈಪ್ ಓನ್ಲಿ 6 or 7, ತಕ್ಷಣ ನಿಮ್ಗೆ ಏನು ಬರುತ್ತೆ ಅಲ್ಲಿ, ಇಟ್ ವಿಲ್ ಹೈಲೈಟ್ ಯು ಸೇಯಿಂಗ್ ಪ್ರೊವೈಡ್ ಸಫಿಷಿಯಂಟ್ ನಂಬರ್ಸ್. ಸೊ ಇದೇ ಹೇಗಾಯಿತು? ಸೊ ದೀಸ್ ಆರ್ ಬಿಕಾಸ್ ಆಫ್ ಕ್ಲೈಂಟ್ ಸೈಡ್ ಕೋಡಿಂಗ್. ಅಂದರೆ ಮೊದಲೇನಾಗ್ತಿತ್ತು, ಸ್ಟಾರ್ಟಿಂಗ್ ನಾನು ಪ್ರೋಗ್ರಾಮಿಂಗ್ ಶುರು ಮಾಡಿದಾಗ, ಅಂದರೆ ಪ್ರೋಗ್ರಾಮಿಂಗ್ ಯಾವಾಗ ಶುರುವಾಯಿತು, ಕ್ಲೈಂಟಲ್ಲಿ ಏನು ಟೈಪ್ ಆಯಿತು ಅದನ್ನು ಸರ್ವರ್ಗೆ ಕಳಿಸ್ತಿದ್ವಿ, ಸರ್ವರ್ ಅದನ್ನು ಮ್ಯಾಚ್ ಮಾಡಿ ಇಫ್ ಇಟ್ ಇಸ್ ಓಕೆ ಇಟ್ ವಾಸ್ ಸೆಂಡ್ ಬ್ಯಾಕ್. ಸೊ ಅಲ್ಲಿ ತುಂಬ ಸಮಯ ಹಾಳಾಗ್ತಿತ್ತು. ಅದಕ್ಕೆ ಏನು ಮಾಡಿದ್ರು, ದೇ ವಾಂಟೆಡ್ ಟು ಮೇಕ್ ದ ಕ್ಲೈಂಟ್ ಸೈಡ್ or the we call as browser. So now we'll use ಮಾಡ್ತಿದ್ದೀವಿ, we are using browser as our tool. ಸೊ ನಾನು ಟೈಪ್ ಮಾಡಿದ್ದು ಅಲ್ಲೇ ಚೆಕ್ ಮಾಡಿ ಅಲ್ಲಿ ತಪ್ಪಾಗಿದ್ರೆ ನಂಗೆ ಇಲ್ಲೇ ಕರೆಕ್ಟ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾ ಇದೆ, ರೈಟ್? ಸೊ ಕ್ಲೈಂಟ್ ಸೈಡ್ ಬಂದಾಗ ಯಾವುದಿದೆ, ವಿ ಹ್ಯಾವ್ ಅಜಾಕ್ಸ್, ಫ್ಲಾಶ್, ಜಾವಾ ಸ್ಕ್ರಿಪ್ಟ್, jQuery, ಮೈಕ್ರೋಸಾಫ್ಟ್ ಸಿಲ್ವರ್ ಲೈಟ್, HTML5 ಆ್ಯಂಡ್ CSS3. ಸೊ ನಾವೀಗ ಒಂದು ಸಿಂಪಲ್ ಆಗಿ ವೆಬ್ ಪೇಜ್ ಶುರು ಮಾಡಬೇಕು ಅಂತಂದರೆ ಆಲ್ವೇಸ್ ವಿ ಸ್ಟಾರ್ಟ್ ವಿತ್ HTML. So HTML stands for Hypertext Markup Language. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಎಲ್ಲ ಡೀಟೇಲ್ ಆಗಿ ನೋಡೋಣ, ಹೇಗೆ ಕೋಡ್ ಬರೆಯೋದು, ಹೇಗೆ ಆಕ್ಸೆಸ್ ಮಾಡೋದು, ರೈಟ್? ಆ್ಯಂಡ್ ವೆನ್ ಇಟ್ ಕಮ್ಸ್ ಟು CSS, ಇಟ್ ಈಸ್ ಆಲ್ ಅಬೌಟ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಸೊ ಇದನ್ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಗಿವ್ ಸಮ್ ಸ್ಟೈಲ್ಸ್. ಹೇಗೆ ನೀವು ಕಟಿಂಗ್ ಶಾಪ್ಗೆ ಹೋಗಿ ಹೇಗೆ ನೀವು ಪರ್ಟಿಕ್ಯುಲರ್
ಸ್ಟೈಲ್ಸ್ ಹೇಳ್ತೀರಾ. ಸೊ ಸಿಮಿಲರ್ ವೇ ಹಿಯರ್, when you are into a particular design, if you want to have the same design for many of the pages, then I'll be applying this CSS, right? And then comes server side coding. ಸೊ ಸರ್ವರ್ ಸೈಡ್ ಕೋಡಿಂಗ್ ಏನು ಬೇಕು, ಏನಕ್ಕೆ ಬೇಕು ಅಂತಂದರೆ, ಈಗ ನಾನು ಆಯಿತು ಕಳಿಸಿದೆ, ಇನ್ಫಾರ್ಮೇಷನ್ ಕಳಿಸಿದೆ, ಅದು ಯಾವುದೋ ಡೇಟಾಬೇಸಲ್ಲಿ ಇರುತ್ತೆ, ಅಲ್ಲಿಂದ ಆಕ್ಸೆಸ್ ಮಾಡಿ ಅದಕ್ಕೆ ಕಂಪೇರ್ ಮಾಡಿ ಅದು ಕರೆಕ್ಟಾ ತಪ್ಪಾ ಆ ಡಿಸಿಷನ್ಲ ತಗೋಬೇಕು ಅಂತಂದರೆ ಅದಕ್ಕೆ ಸರ್ವರ್ ಸೈಡ್ ಕೋಡಿಂಗ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಯಾವ್ದು ಬರುತ್ತೆ? ಸೊ ವಿ ಹ್ಯಾವ್ ASP, ಕೋಲ್ಡ್ ಫ್ಯೂಷನ್, CGI, PHP, ಪೈಥಾನ್, ರೂಬಿ, ಜಾವಾ. ಶುರುವಲ್ಲೆಲ್ಲ C++ ಅಂತಂದ್ರು, ಮತ್ತು ಜಾವಾ ಅಂತಂದ್ರು, ಆಮೇಲೆ .NET ಅಂತ ಹೇಳಿದ್ರು. ಆದರೆ ಈಗ ಅಟ್ ಪ್ರೆಸೆಂಟ್ ಪೀಪಲ್ ಆರ್ ಅಗೈನ್ ಬಿಹೈಂಡ್ ಪೈಥಾನ್. ಸೊ ಪೈಥಾನ್ ಈಗ ಶುರುವಾಗಿದ್ದಲ್ಲ, ಪೈಥಾನ್ ವಾಸ್ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್, ಬಟ್ ನೌ ಪೀಪಲ್ ಆರ್ ಇನ್ ಟು ಪೈಥಾನ್ ಬಿಕಾಸ್ ಪೈಥಾನ್ ಈಸ್ ಮೋರ್ ಸಿಂಪ್ಲರ್. ಸೊ ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಲೈಕ್ ಐ ಸೆಡ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೂ ಇಟ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್ ವಿಚ್ ವಿಲ್ ಹೆಲ್ಪ್ ಯು ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್ಸ್. ನೀವು ಹೇಳಿದ್ದು ಇನ್ಸ್ಟ್ರಕ್ಷನ್ಸ್ ಅದಕ್ಕೆ ಅರ್ಥ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಎನಿ ಒನ್ ಆಫ್ ದಿಸ್ ಇನ್ಸ್ಟ್ರಕ್ಷನ್ಸ್, ರೈಟ್? ಬಟ್ ದೆರ್ ಆರ್ ಸಮ್ languages available or the tools available which will help you to have both client and server. So some of the examples are Google Web Toolkit, Dart, or OPA, or it is Tursus. Is that clear? So we need to understand all these things. So when I say HTML, in this what happens, we will be deciding the structure of the web pages. ಒಂದು ವೆಬ್ ಪೇಜ್ ಹೇಗೆ ನಾನು ಲೇಔಟ್ ಕೊಡಬೇಕು, right? So the foundation of all the websites lies in HTML. So ನಾನು CSS ಹೇಳಿದಾಗೆ this will help you to address visual aspects, right? So visually ಅದರ ನಾನು ಸ್ಟೈಲ್ಸ್ ಕೊಡಬೇಕು ಅಂತಂದರೆ I'll be using CSS. ಸೊ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಇದೆ ಸರ್ವರ್ ಸೈಡಲ್ಲಿ. ಸೊ ಇದ್ಲೇನಾಗುತ್ತೆ, ಜಾವಾ ಸ್ಕ್ರಿಪ್ಟ್ ಏನು ಮಾಡುತ್ತೆ, ಇಟ್ ವಿಲ್ ಗೌನ್ ಆಲ್ ದ ಬಿಹೇವಿಯರ್ಸ್ ಆನ್ ದ ವೆಬ್ಸೈಟ್ಸ್, ರೈಟ್? ಸಿಮಿಲರ್ಲಿ ವಿ ಹ್ಯಾವ್ CGI ಪ್ರೋಗ್ರಾಮಿಂಗ್. ಸೊ ಇಲ್ಲೇನಾಗ್ತಾ ಇದೆ, ಸೊ CGI ಅಂದ ತಕ್ಷಣ ವಿ ಹ್ಯಾವ್ ಲಾಟ್ ಆಫ್ ಫ್ಲೇವರ್ಸ್ ಅವೈಲೇಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ರೈಟ್? ಸೊ ನೀವು ಇದೆಲ್ಲ ಯೂಸ್ ಮಾಡಿಕೊಂಡು, and if you master any one particular language thoroughly, you will be paid a lot. ಈಗ ನೋಡಿ, ನಾನು ಯಾವುದೋ ಒಂದು ಶಾಪ್ ಓಪನ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಆಗೇನು ಮಾಡಬೇಕಾಗುತ್ತೆ, ಐ ಮೈಟ್ ಬಿ ನ ಡಿಮ್ಯಾಂಡ್ ಆಫ್ ಅ ಬೋರ್ಡ್. ಸೊ ಒಂದು ಬೋರ್ಡ್ ಮಾಡಬೇಕಾದ್ರೆ ಏನು ಮಾಡ್ತೀನಿ, ಐ ಬಿ ಗೋಯಿಂಗ್ ಟು ಅ ಪ್ಲೇಸ್ ವೇರ್ ಪೀಪಲ್ ಆರ್ ಇನ್ ಟು ವೆಬ್ ಡಿಸೈನಿಂಗ್. ಸೊ ಯೂಶಲಿ ಫೋಟೋಶಾಪ್ ಆಗಿರ್ಬೋದು, ಕೊರಲ್ಡ್ರಾ ಯೂಸ್ ಮಾಡಿರ್ಬೋದು ಅವರು, ರೈಟ್? ಸೊ ಇದೇನು ಮಾಡ್ಕೊಡ್ತಾರೆ, ಬೇಸ್ಡ್ ಆನ್ ಮೈ ರಿಕ್ವೈರ್ಮೆಂಟ್ ದೇ ವಿಲ್ ಕ್ರಿಯೇಟ್ ಅ ಬೋರ್ಡ್. ಸೊ ಇದೇನಾಗುತ್ತೆ, ಒಂದು ಇಮೇಜಲ್ಲಿ ವರ್ಕ್ ಮಾಡ್ತಾರೆ, ರೈಟ್? ಸೊ ದೇ ವಿಲ್ ಹೆಲ್ಪ್ ಯು ಇನ್ ದ್ಯಾಟ್ ವೇ. ಬಟ್ ನಾವು ವೆನ್ ಐ ಆಮ್ ಇನ್ ಟು ವೆಬ್ಸೈಟಲ್ಲಿ ಎಲ್ಲ ಮಾಹಿತಿ ಇರಬೇಕು. ಸೊ ಲೈಕ್ ಐ ಸೆಡ್, ಇಟ್ ವಿಲ್ ಇನ್ಕ್ಲೂಡ್ ವಿಡಿಯೋ, ಆಡಿಯೋ, ನಂಬರ್ಸ್, ರೈಟ್? ಸೊ ಡೇಟಾ ಎಕ್ಸಿಸ್ಟ್ ಇನ್ ಪ್ಲೆಂಟಿ ಆಫ್ ಫಾರ್ಮ್ಸ್. ಮತ್ತು ನನ್ನ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಆಗೋಯ್ತು ಅಂತಂದರೆ ಡೆವಲಪ್ಮೆಂಟ್ ಯಾವಾಗಲೂ 30% ಖರ್ಚಾಗುತ್ತೆ. ಮೇಂಟೆನೆನ್ಸಲ್ಲಿರೋದೆ ಲೈಕ್ ಲಾಟ್ ಆಫ್ ಕಾಸ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್, ರೈಟ್? ಸೊ ಅದೆಲ್ಲ ನಾವು ಚೆಕ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ದ ಲೇಟರ್ ಕ್ಲಾಸಸ್ ವಿ ವಿಲ್ ಬಿ ಸ್ಟಾರ್ಟಿಂಗ್ ಬೈ ಟೇಕಿಂಗ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ HTML, ರೈಟ್? ಸೊ ಇನ್ ಟುಡೇಸ್ ಸೆಷನ್ ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆ್ಯಂಡ್ ವೈ ಇಟ್ ಈಸ್ ರಿಕ್ವೈರ್ಡ್ ಟು ನೋ ದಿಸ್ ಸಬ್ಜೆಕ್ಟ್. Okay, so when it comes to development process, you can see there are a lot of steps associated with this, right? So the first step is nothing but decide the purpose, right? Unless you know the purpose, you cannot come out with a website. So purpose ಹೇಗಾಗಿರ್ಬೋದು, so there are different purposes. So you might be into e-commerce, or you might be into marketing, or you might be into data management or manipulation, right? So you have to decide with that. So once you know the purpose, then the execution will be easier for us, right? And then comes planning. Okay, once I know the purpose, then I should have a proper planning.
ಸೊ ಹೇಗೆ ಮನೆ ಕಟ್ಟಬೇಕಾದ್ರೆ ಬ್ಲೂ ಪ್ರಿಂಟ್ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಿರೋ ಸಿಮಿಲರ್ ಕೈಂಡ್ ಆಫ್ ಪ್ಲಾನಿಂಗ್ ಈಸ್ ಆಲ್ಸೋ ರಿಕ್ವೈರ್ಡ್ ಹಿಯರ್. Because if you go wrong in planning, then you may not be able to deliver a good website, right? So ಯಾವುದೇ ಕಂಪ್ನಿ ನೋಡಿದ್ರೂ there are a lot of people where they play a major role in planning, right? And then comes designing. ಸೊ ಡಿಸೈನಿಂಗ್ ಅಂದ ತಕ್ಷಣ ನೋಡಿ, ಎಲ್ಲ ನೀವು ಮೊಬೈಲಲ್ಲಿ ಯಾವುದೇ ಆ್ಯಪ್ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಗೂಗಲಲ್ಲಿ ಯಾವುದೇ ವೆಬ್ಸೈಟ್ ಓಪನ್ ಮಾಡಿ, they have their own design, right? So designing is nothing but it is just showing your artistic skills. Each one will have a different skill set. So the color combination ಆಗಿರ್ಬೋದು, the way you display the contents, so it's all up to you. So there comes a designing part. ಇಲ್ಲಿ ಯಾವ ವಿಷಯ, ಇಲ್ಲಿ ಯಾವ ಫೋಟೋ ಹಾಕಬೇಕು, ಅದೆಲ್ಲ ಅಲ್ಲಿ ಡಿಸೈನಿಂಗ್ ಬಂದ್ಬಿಡುತ್ತೆ. ದೆನ್ ಕಮ್ಸ್ ಗ್ಯಾದರಿಂಗ್ ದ ಕಂಟೆಂಟ್. ಸೊ ನನಗೆ ಬೇಕಾದ ಪ್ರತಿಯೊಂದು ಮಾಹಿತಿನೂ ನಾನು ಹಾಕೊಳ್ತಾ ಹೋಗಬೇಕು, ಇಲ್ಲಾಂದರೆ ಏನಾಗುತ್ತೆ, ಐ ಮೇ ಫೇಲ್ ಟು ಡೆಲಿವರ್ ಸಮ್ ಆಫ್ ದ ಕಂಟೆಂಟ್. ಸೊ ನೀವು ಏನೋ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ನನ್ನ ಹತ್ರ ಮಾಹಿತಿ ಇಲ್ಲ ಅಂತಂದರೆ ವೆಬ್ಸೈಟ್ ಮಾಡಿದ್ದ ಉದ್ದೇಶನೇ ಹಾಳಾಗೋಗುತ್ತೆ ಅಲ್ಲಿ, ರೈಟ್? ಸೊ ನಾವು ವೆಬ್ ಡೆವಲಪರ್ ಅಂದ ತಕ್ಷಣ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ ಡೆವಲಪರ್ಸ್. ಸೊ ಫ್ರಂಟ್ ಎಂಡ್ ಡೆವಲಪರ್ಸ್ ಅಂತ ಹೇಳ್ತೀವಿ, ಬ್ಯಾಕ್ ಎಂಡ್ ಡೆವಲಪರ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಫುಲ್ ಸ್ಟ್ಯಾಕ್ ಡೆವಲಪರ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಈಗ ನಾವು ಇಲ್ಲಿ ಏನು ಕರಿತಾ ಇದ್ದೀವಿ, ವೆಬ್ ಡಿಸೈನಿಂಗ್. ಸೊ ಇದು ಯೂಶಲಿ ಇಟ್ ಈಸ್ ಕಾಲ್ಡ್ ಆಸ್ ಫ್ರಂಟ್ ಎಂಡ್ ಡೆವಲಪರ್ಸ್. ಸೊ ಇವ್ರು ಏನು ಮಾಡ್ತಾರೆ ಇಲ್ಲಿ, ದೇ ವಿಲ್ ಡಿಸೈನ್ ವೆಬ್ ಪೇಜ್. ಇಟ್ ಮೈಟ್ ಬಿ ಯೂಸಿಂಗ್ HTML ಆ್ಯಂಡ್ ಆಲ್ಸೋ CSS. ಆ್ಯಂಡ್ ಇವ್ರ ಉದ್ದೇಶ ಏನು, ನೀವು ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಅದು ಎಷ್ಟು ಪ್ರಿಟಿಯಾಗಿ ಕಾಣಿಸುತ್ತೆ, do you have enough information by using enough forms and buttons, ಅದೆಲ್ಲ ಫ್ರಂಟ್ ಎಂಡ್ ಡಿಸೈನಿಂಗ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಯಾರು ವೆಬ್ಸೈಟ್ನ ಅವ್ರ ವೆಬ್ ಪೇಜಸ್ನ ಡಿಸೈನ್ ಮಾಡ್ತಾರೋ they are called as front end developers. Then who is called as back end developers? So these people, they are like the backbone for web application, right? So they will write the code and they will look into the logic. So ಯಾವ ಥರ ಇನ್ಪುಟ್ ಕೊಡಬೇಕು ಯೂಸರು, ಅವ್ನು ಕೊಟ್ಟಿದ್ದ ಇನ್ಫಾರ್ಮೇಷನ್ ಸರಿನಾ ತಪ್ಪ, ಮತ್ತು ಕೊಟ್ಟಿದ್ದು ಸರಿ ಇದ್ದರೆ ಹೌ ಟು ಪ್ರೊಸೀಡ್ ಫರ್ದರ್. So all those information is provided by using this particular backend developers. Is it clear? And the third type is nothing but full stack developers. So these people, they play a role of front end and also back end, right? So they are into web designing and also they are into looking at the logics and also writing the codes. Got it? So you can decide the role, and you can like if you are only into designing, then you can get a role of front end developers, right? So once you know your role, based on that we have to gather the information, right? And when it comes to website, each and every aspect has to be addressed. So there has to be a lot of brainstorming. ಅಂದರೆ ಟೀಮಲ್ಲಿ ಇರೋರೆಲ್ಲ ಕೂತು ಅದರ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇರಬೇಕು, ರೈಟ್? ಆ್ಯಂಡ್ ದೆನ್ ಕಮ್ಸ್ ಬಿಲ್ಡಿಂಗ್. ಸೊ ಆಯಿತು, ವೆಬ್ಸೈಟ್ ಆಗೋಗಿದೆ ಅಂದ ತಕ್ಷಣ ವಿ ಆರ್ ನಾಟ್ ಡನ್, ಬಿಕಾಸ್ ನಾನು ಆ ವೆಬ್ಸೈಟ್ನ ಮೊಬೈಲಲ್ಲಿ ಓಪನ್ ಮಾಡ್ಬೋದು, ಇಲ್ಲ ಟ್ಯಾಬಲ್ಲಿ ಓಪನ್ ಮಾಡ್ಬೋದು, ಇಲ್ಲ ಲ್ಯಾಪ್ಟಾಪಲ್ಲಿ ಓಪನ್ ಮಾಡ್ಬೋದು, ರೈಟ್? ಅಂದರೆ ಆ ವೆಬ್ಸೈಟ್ ನಾನೀಗ ಲ್ಯಾಪ್ಟಾಪ್ಗೆ ಅಂತ ಡಿಸೈನ್ ಮಾಡಿದಾಗ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಸೈಜೇ ಬೇರೆ ಇರುತ್ತೆ. ಬಟ್ ವೆನ್ ಯು ಓಪನ್ ಇನ್ ಅ ಮೊಬೈಲ್, ಇಟ್ ಈಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಸೈಜ್. ಈಗ ನಾನು ಲ್ಯಾಪ್ಟಾಪ್ ಅಷ್ಟಕ್ಕೆ ಸೀಮಿತ ಮಾಡಿಬಿಟ್ರೆ ಇಟ್ ಮೇ ನಾಟ್ feel good to open in mobile and people may stop using it. So you need to consider both, and you need to look into those aspects also when you are into building, right? So build as mele, then people will start using it. But before we upload it into the web, we have to undergo a phase called as testing. So in testing alli en martivi, we will check whether every page
is working proper for the given input. ರೈಟ್, ನಾನು ಅಲ್ಲಿ ಏನೇನೋ ಹಾಕಿರ್ಬೋದು, ಬಟ್ ನಾನು ಕೊಡ್ತಿರೋ ಮಾಹಿತಿ ಸರಿ ಇದೆಯಾ, ಕೊಟ್ಟ ಮೇಲೆ ಅದು ಕರೆಕ್ಟಾಗಿ ಆ ಪೇಜ್ಗೆ ಅಲೋ ಮಾಡ್ತಿದ್ಯಾ, ರೈಟ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಟೆಸ್ಟಿಂಗ್. ಸೊ ಟೆಸ್ಟಿಂಗಲ್ಲಿ ಪಾಸ್ ಆದರೆ ಮಾತ್ರ ವಿಲ್ ಬಿ ಅಪ್ಲೋಡಿಂಗ್ ಟು ದ ಸರ್ವರ್, ರೈಟ್. ಆಮೇಲೆ ಏನು ಮಾಡಬೇಕು, ದ ಲಾಸ್ಟ್ ಸ್ಟೆಪ್ ಇಸ್ ವಾಟ್, ಮಾರ್ಕೆಟಿಂಗ್ ಆ್ಯಂಡ್ ಮೇಂಟೆನೆನ್ಸ್. ಸೊ ಈಗ ವೆಬ್ಸೈಟ್ ಆಗೋಗಿದೆ, ಅದು ಜನಕ್ಕೆ ತಲುಪಿಲ್ಲ ಅಂತಂದರೆ ಹೂ ವಿಲ್ ಆಕ್ಸೆಸ್ ಇಟ್. And once it is popular, you are not at all required to do any marketing for it. ನಿಮ್ಗೆ ಯಾರಾದರೂ ಹೇಳಿದ್ರೆ ಫೇಸ್ಬುಕ್ ಯೂಸ್ ಮಾಡಿ, ವಾಟ್ಸಪ್ ಯೂಸ್ ಮಾಡಿ ಅಂತ, ಬಟ್ ಯು ಆರ್ ಇನ್ ಟು ದಟ್, ರೈಟ್. ಸೊ ವೈ ಇಟ್ ಇಸ್ ಹ್ಯಾಪನಿಂಗ್, ಬಿಕಾಸ್ ಆಫ್ ದ ಗುಡ್ ಪ್ರಾಪರ್ಟೀಸ್ ವಿಚ್ ವಾಸ್ evolved or involved when they are into ವೆಬ್ ಡಿಸೈನ್. ಸೊ ಡಿಸೈನಿಂಗ್ ಸಿಂಪಲ್ ಇದ್ದು, ಎಲ್ಲರೂ ಅರ್ಥ ಮಾಡ್ಕೊಳಕ್ಕೆ ಆಗಿದ್ದು, ಮತ್ತು ನಾವು ಕೊಡ್ತಿರೋ ಮಾಹಿತಿ ಎಲ್ಲ ಸರಿ ಇದ್ದರೆ ದೆನ್ ಪೀಪಲ್ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ಆ್ಯಂಡ್ ದೆನ್ ಕಮ್ಸ್ ದ ಮೇಂಟೆನೆನ್ಸ್, ಆ್ಯಂಡ್ ಮೇಂಟೆನೆನ್ಸ್ ಪ್ಲೇಸ್ ಅ ಮೇಜರ್ ರೋಲ್, ರೈಟ್. ಬಿಕಾಸ್ ಅದನ್ನು ಮೇಂಟೈನ್ ಮಾಡ್ತಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಅದು ಏನು ಮಾಡಬೇಕು ಅಂತ ಗೊತ್ತಾಗದೆ ಇಟ್ ಮೇ ಅಲೋ ಯೂಸರ್ ಟು ಗೆಟ್ ಸ್ಟಕ್. ಸೊ ರೆಗ್ಯುಲರ್ ಮೇಂಟೆನೆನ್ಸ್ ಚೆಕ್ ಮಾಡಿಕೊಂಡು ಆ ಡೇಟಾ ಎಲ್ಲ ಕರೆಕ್ಟಾಗಿ ಸರ್ವರಲ್ಲಿ ಸೇವ್ ಆಗ್ತಿದೆ ಎಲ್ಲ ಚೆಕ್ ಮಾಡಬೇಕಾದ್ರೆ they do require maintenance. And like I said, maintenance demands a lot of cost than in development, right. So ಅದಕ್ಕೋಸ್ಕರ ಈಗ ನೋಡಿ, ಅದು ವೆಬ್ಸೈಟ್ ಡೆವಲಪ್ ಆಗಿ ಸುಮಾರು ದಿನ ಆಗೋಯ್ತು, ಎಷ್ಟೋ ವರ್ಷ ಆಗೋಯ್ತು, ಬಟ್ ದೇ ಆರ್ ಇನ್ ಟು ಲಾಟ್ ಆಫ್ ಅಪ್ಡೇಷನ್ಸ್, ರೈಟ್. ಮೇಂಟೆನೆನ್ಸ್ ಪ್ರಾಪರಾಗಿ ಮಾಡ್ತಾ ಇದ್ದಾರೆ, ಆ್ಯಂಡ್ ಸಿನ್ಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್, ವಿ ಕ್ಯಾನ್ ಸಿ ದ್ಯಾಟ್ ಇಟ್ ಈಸ್ ಗೆಟಿಂಗ್ popularized, right, and that's why people are using it. And already we have discussed about internet. So internet is nothing but is a connection of many devices together, and it is all about, it is a worldwide global system of interconnected computer networks, right. And now in order to access the web pages we require internet, and now in order to have access we have to depend on some of the protocols. So protocols are nothing but the rules, okay. So ಈಗ ನಾನೇನಾದರೂ ಒಂದು ಫೈಲ್ ಆಕ್ಸೆಸ್ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಒಂದು ರೂಲ್ಸ್ ಇರುತ್ತೆ, ಇಮೇಜ್ ಆಕ್ಸೆಸ್ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಬೇರೆ ರೂಲ್ಸ್ ಇರುತ್ತೆ, ರೈಟ್. ಸೊ ನಾವು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ there is a model available, right. So what is the model called? That is nothing but TCP/IP protocol suite, or there is one more called as OSI model. So in order to access internet you have to make use of any one of this suite, and because of this it will help us to have internet access. So ಹಾಗಾದರೆ ಒಂದು ದಿನದಲ್ಲಿ if you look into internet, in a second you can see there are billions of computers getting connected, but how it is possible to make sure that the data is delivering to the exact destination? ನನ್ನ ಮೊಬೈಲ್ ಕಳಿಸಿದ್ದ ಡೇಟಾ ಕರೆಕ್ಟಾಗಿ ಇನ್ನೊಬ್ಬರು ನಾನು ಯಾರಿಗೆ ಕಳಿಸ್ಬೇಕು ಅನ್ನೋದು ಅವ್ರಿಗೆ ಹೇಗೆ ಹೋಗ್ತಿದೆ ಅಂತಂದರೆ ಇಟ್ ಈಸ್ ಆಲ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ IP ಅಡ್ರೆಸ್. ಹೇಗೆ ನಮ್ಮ ಮನೆಗಳಿಗೆ ಒಂದು IP ಅಡ್ರೆಸ್ ಇರುತ್ತೋ ಹಾಗೆ ಇಂಟರ್ನೆಟ್ಟಲ್ಲಿ ಬರೋ ಪ್ರತಿಯೊಂದು ಡಿವೈಸಸ್ಗೂ ಒಂದು ನಂಬರ್ ಜನರೇಟ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ನೋಡ್ಬೋದು ಸ್ಕ್ರೀನ್ ಮೇಲೆ, ದ ಎಕ್ಸಾಂಪಲ್ ಲೈಕ್ 110.22.33.114. ಸೊ ಇನ್ ಎಕ್ಸಾಂಪಲ್ ಆಫ್ IP ಅಡ್ರೆಸ್, ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಯೂನಿಕ್. ಹೇಗೆ ನಮ್ಮ ಮನೆಗಳಿಗೆ ಅಡ್ರೆಸ್ ಕೊಟ್ಟಿರ್ತೀವೋ ಹಾಗೆ ಪ್ರತಿಯೊಂದು ಡಿವೈಸ್ಗೂ ಕೂಡ ಅದು ಇಂಟರ್ನೆಟ್ ಕನೆಕ್ಷನ್ ತಗೊಂಡ ತಕ್ಷಣ ಒಂದು IP ಜನರೇಟ್ ಆಗ್ತಾ ಇರುತ್ತೆ, ರೈಟ್. ಮತ್ತು ಇಲ್ಲಿ ನೀವು ನೋಡಿದ್ರಲ್ಲ, ಪ್ರತಿಯೊಂದು ಸರ್ವರ್ಗೂ ಕೂಡ ಈ ಥರ ನಂಬರಿಂದನೇ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ರಿಮೆಂಬರ್ ದೋಸ್ ನೇಮ್ಸ್. ಅದಕ್ಕೆ ಏನು ಮಾಡ್ತೀವಿ, we will be using one more support system that is called as DNS, that is domain name server. So ಈ domain name server ಏನು ಮಾಡುತ್ತೆ, it will help me to convert this IP address to some readable way. So ಇಲ್ಲಿ ನೋಡ್ಬೋದು www.tutorialpoint.com.
ಸೊ ಇದು ಒಂದು ಡೊಮೈನ್ ನೇಮ್ ಕೊಟ್ಟಿರೋದು ನಾನು. ಆದರೆ ಆ್ಯಕ್ಚುಲ್ ಆಗಿ ಅಲ್ಲಿ ಏನಿರುತ್ತೆ, there will be some IP address like 110.22.33.114 ಈ ಥರ ಒಂದು IP address ಇರುತ್ತೆ. Since it is very difficult for us to remember, to some name is done by a special server system called as domain name server. ಅದನ್ನು ಶಾರ್ಟ್ ಆಗಿ DNS ಅನ್ನು ಹೇಳ್ತೀವಿ. And now it is there, you can see at every website at the beginning you will be having either HTTP or HTTPS, right? It is nothing but a protocol. So what is this? HTTP stands for Hypertext Transfer Protocol. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ನೊಂದು ಅರ್ಥ ಮಾಡ್ಕೋಬೇಕಿಲ್ಲ, ಹೈಪರ್ ಟೆಕ್ಸ್ಟ್ ಏನಕ್ಕೆ ಬಂತು ಅಂತ. ಈಗ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದ್ರೆ ನೀವು ಅಲ್ಲಿ ಯು ಕ್ಯಾನ್ ಸಿ ಲಾಟ್ ಆಫ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ಸೊ ಬಟ್ ನಾವು ವೆನ್ ಯು ಪ್ಲೇಸ್ ಅ ಮೌಸ್ ಆನ್ ದ್ಯಾಟ್ ಏನಾದ್ರು ಅಲ್ಲಿ ರಿಯಾಕ್ಷನ್ ಆಗುತ್ತಾ? ಆದರೆ ನೀವು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿ ಯಾವುದೋ ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ತಕ್ಷಣ ಇನ್ನೊಂದು ಯಾವುದೋ ಪೇಜ್ ಓಪನ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಯಾವ ಪೇಜಲ್ಲಿ ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ಗೆ ನ್ಯಾವಿಗೇಟ್ ಮಾಡ್ತಾ ಇದೆಯೋ ಇಲ್ಲ ಹೆಲ್ಪ್ ಮಾಡ್ತಾ ಇದೆಯೋ ಬೇರೆ ಪೇಜ್ಗೆ ಹೋಗೋದಕ್ಕೆ, ಅಂಥ ವರ್ಡ್ಸ್ಗೆ ನಾವು ಹೈಪರ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಟೆಕ್ಸ್ಟ್ ಅಂದ್ರೇನು? ಇಟ್ಸ್ ಜಸ್ಟ್ ಅ ಸೆಟ್ ಆಫ್ ಸ್ಟ್ರಿಂಗ್ಸ್. ಬಟ್ ಇಲ್ಲ ಹೈಪರ್ ಟೆಕ್ಸ್ಟ್ ಏನಾಗ್ತಾ ಇದೆ, ದ ಮೊಮೆಂಟ್ ಯು ಕ್ಲಿಕ್ ಇಟ್ ಈಸ್ ಹೆಲ್ಪಿಂಗ್ ಯು ಟು ರೀಚ್ ಸಮ್ ಅದರ್ page which is having that particular information. I hope it is clear. So ಅರ್ಥ ಆಗ್ತದೆ ಅಲ್ವಾ? ಸೊ ಏನಾಗ್ತಿದೆ, ಯಾವ ಪೇಜಲ್ಲಿ ಈ ಥರ ಹೈಪರ್ ಟೆಕ್ಸ್ಟ್ ಇರುತ್ತೋ ಆ ಹೈಪರ್ ಟೆಕ್ಸ್ಟ್ನ ನಾನು ಡೀಲ್ ಮಾಡಬೇಕಾದ್ರೆ ಅದರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದೆಲ್ಲ ಎಲ್ಲಿರುತ್ತೆ? ಇಟ್ ಈಸ್ ಗಿವನ್ ಇನ್ HTTP. ಅಗೇನ್ ಮತ್ತೆ ಡೀಟೇಲ್ ಆಗಿ ಓದೋಣ ಮುಂದೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ವಿಲ್ ಸಿ ಹೌ ದೋಸ್ ಥಿಂಗ್ಸ್ ವಿಲ್ ವರ್ಕ್. ಸೊ ಅದನ್ನು HTTP ಅಂತ ಹೇಳ್ತೀವಿ. ಮತ್ತು ನಾನು ಕಳಿಸೋ ಇನ್ಫಾರ್ಮೇಷನ್ನ ಸೆಕ್ಯೂರ್ ಮಾಡಬೇಕಾದ್ರೆ ವಿ ಕಾಲ್ಡ್ ಆಸ್ HTTPS, ರೈಟ್? ಸೊ ನೋಡಿ, ಇಂಟರ್ನೆಟ್ ಈಗ ನಾವು ಮನೆಯಿಂದ ಕೂತಿರ್ಬೋದು, ಆಫೀಸಲ್ಲಿ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಅಂದ ತಕ್ಷಣ ಎಲ್ಲ ಬಂದ್ಬಿಡುತ್ತೆ ಪಿಕ್ಚರಲ್ಲಿ. ಅಷ್ಟನ್ನು ಕನೆಕ್ಟ್ ಮಾಡಿ ಅದರಿಂದ ನಾವು ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡ್ತಾ ಹೋಗ್ತೀವಿ. ನನ್ನ ಮೊಬೈಲಲ್ಲಿರೋ ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ ಬರಬೇಕು ಅಂತಂದರೆ ಅಲ್ಲಿ ಬರೀ ವಾಟ್ಸಪ್ ಅಪ್ಲಿಕೇಶನ್ ಇದ್ರೆ ಸಾಕಾಗಲ್ಲ, ರೈಟ್? ಇಟ್ ಆಲ್ಸೋ ರಿಕ್ವೈರ್ಸ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಏನು ಮಾಡ್ತಾ ಇದೆ? ಇಟ್ ಈಸ್ ಹೆಲ್ಪಿಂಗ್ ಟು ಕನೆಕ್ಟ್ ಆಲ್ ದ ಡಿವೈಸಸ್ ಟುಗೆದರ್. ಅಲ್ಲಿ ಇಲ್ಲಿ ಮತ್ತೆ ಯಾವ ಥರ ಕನೆಕ್ಷನ್ಸು ಅದೆಲ್ಲ ಈ ಡೊಮೈನಿಗೆ ಬರಲ್ಲ. ಸೊ ಅದು ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ದೇ ಕ್ಯಾನ್ ಗೆಟ್ ಇನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್. ಸೊ ಒನ್ಸ್ ಯು ಆರ್ ಇನ್ ಟು ಕಂಪ್ಯೂಟರ್ ನೆಟ್ವರ್ಕ್ಸ್, ಅಲ್ಲಿ ಒಂದು ಇನ್ಫಾರ್ಮೇಷನ್ ಹೇಗೆ ಕಳಿಸ್ತೀವಿ, ಒಂದು ಮೊಬೈಲಿಂದ ಹೊರಗಡೆ ಹೋಗಬೇಕಾದ್ರೆ ನಾನು ಟೈಪ್ ಮಾಡಿದ ಟೆಕ್ಸ್ಟು ಹೇಗೆ ಝೀರೋವನ್ನು ಕನ್ವರ್ಟ್ ಆಗುತ್ತೆ, ಅದು ಹೇಗೆ ಸಿಗ್ನಲ್ ಕನ್ವರ್ಟ್ ಆಗುತ್ತೆ, ಇಲ್ಲಿ ಕಳಿಸಿದ್ದು ವಿತಿನ್ ಸೆಕೆಂಡ್ಸ್ ಇಟ್ ವಿಲ್ ಆಲ್ಸೋ ರೀಚ್ ಅಮೇರಿಕಾ, ರೈಟ್? ಅದೆಲ್ಲ ಹೇಗಾಗ್ತಿದೆ ಅದನ್ನ ನೀವು ತಿಳ್ಕೊಬೇಕಾದ್ರೆ ಯು ಹ್ಯಾವ್ ಟು ಲರ್ನ್ ಕಂಪ್ಯೂಟರ್ ನೆಟ್ವರ್ಕ್ಸ್, ರೈಟ್? ಮತ್ತು ಇದರ ಅಡ್ವಾಂಟೇಜಸ್ ಏನು? Because of the web designing, and it is also helping us to have education, right? Nowadays ನಾವು ಈಗ ಮನೆಯಲ್ಲೇ ಕೂತ್ಕೊಂಡು ನಾವು we are able to take the classes, right? So how it is happening? Because of the applications. So ಈಗ ನೀವು ಲಾಗಿನ್ ಆಗಿರೋದು ಕೂಡ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಸೊ ಝೂಮ್ ಆಗಿರ್ಬೋದು, ರೈಟ್? ಸೊ ಸ್ಟಾರ್ಟಿಂಗ್ ಝೂಮ್ ಎಲ್ಲ ಯೂಸ್ ಮಾಡ್ತಿದ್ವಿ, ನಾವು ಯು ಹ್ಯಾವ್ ಯುವರ್ ಓನ್ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಏನು ಮಾಡ್ತಾ ಇದೆ? ಇಟ್ ಈಸ್ ಹೆಲ್ಪಿಂಗ್ ಅಸ್ ಟು ಕನೆಕ್ಟ್ ಈಚ್ ಅದರ್. ಅಂಡ್ ನಾವು ವಿತ್ ದ ಹೆಲ್ಪ್ ಆಫ್ ದಿಸ್ ಅಪ್ಲಿಕೇಶನ್, ಸೊ ಈ ಅಪ್ಲಿಕೇಶನ್ ಅಂದ್ರೆ ಏನು? ಅಗೇನ್ ಇಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್, ಅಲ್ವಾ? ಸೊ ಇಲ್ಲಿ ಏನಾಗಿದೆ, ಕನೆಕ್ಟ್ ಆದ ತಕ್ಷಣ ನಾವು ಆನ್ಲೈನ್ ಇದ್ದೀವಾ, ನಾನು ಆಡಿಯೋ ಮ್ಯೂಟ್ ಮಾಡ್ಕೋಬೇಕಾ, ವಿಡಿಯೋ ಆನ್ ಮಾಡಬೇಕಾ, ನೀವು ಚಾಟ್ ಮಾಡಿದ ತಕ್ಷಣ ಅದಕ್ಕೊಂದು ಸಪ್ರೇಟ್ ವಿಂಡೋ ಇದೆ. ಸೊ ದಟ್ ಈಸ್ ಅ ಲೇಔಟ್ ಹಿಯರ್. ಸೊ ಇದು ಪಾಪ್ಯುಲಾರಿಟಿ ಯಾವಾಗ ಆಗುತ್ತೆ ಅಂತಂದರೆ ಇಫ್ ಇಟ್ ಈಸ್ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಇಫ್ ಇಟ್ ಈಸ್ ರಿಯಲಿ ಗುಡ್ ಟು ಆಕ್ಸೆಸ್, ಪೀಪಲ್ ವಿಲ್ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಇನ್ ಟು, ರೈಟ್? ಆ್ಯಂಡ್ ಮೋರ್ ಓವರ್ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಆಗಿರ್ಬೋದು, ಅದರ್ ಪಾರ್ಟ್ ಈಸ್ ಎಜುಕೇಷನ್, ಆ್ಯಂಡ್ ದ ನೆಕ್ಸ್ಟ್ ಪಾರ್ಟ್
plays a major role, that is entertainment. 2 ವರ್ಷದ ಕೆಳಗೆ ಎಲ್ಲ ಥಿಯೇಟರ್ಗೆ ಹೋಗಿ ನೋಡ್ತಿದ್ವಿ ಫಿಲಮ್ಗಳನ್ನ. ಆದರೆ ಇವಾಗ ಇಲ್ಲ ನೆಟ್ಫ್ಲಿಕ್ಸು, ಪ್ರೈಮು, ಹಾಟ್ಸ್ಟಾರ್ ಇದೆಲ್ಲ ನೋಡ್ತಾ ಇದ್ದೀವಿ. ಇದೆಲ್ಲ ಹೇಗಾಯಿತು? ಬಿಕಾಸ್ ವಿ ಹ್ಯಾವ್ ಅಪ್ಲಿಕೇಶನ್ ಈವನ್ ಫಾರ್ ಎಂಟರ್ಟೈನ್ಮೆಂಟ್. ಅಂದರೆ ಇದೆಲ್ಲ ವೆಬ್ಸೈಟ್ಸೇ. ಇದೇನು ಮಾಡಿದೆ, ನಿಮಗೆ ಅವರೆಲ್ಲೋ ಅಪ್ಲೋಡ್ ಮಾಡೋ ಫಿಲಮ್ ಇಲ್ಲಿ ಕೂತ್ಕೊಂಡು ಆಕ್ಸೆಸ್ ಮಾಡ್ಬೋದು, ರೈಟ್? ಸೊ ಯು ಆರ್ ಪೇಯಿಂಗ್ ಫಾರ್ ವಾಟ್ ಯು ಆರ್ ಯೂಸಿಂಗ್. ಸೊ ಇದೆಲ್ಲ ಎಲ್ಲಿದೆ? ವಿ ಸಿಂಪ್ಲಿ ಕಾಲ್ಡ್ ಅಸ್ ಕ್ಲೌಡ್ ಅಲ್ವಾ? ಕ್ಲೌಡ್ ಅಂದ ತಕ್ಷಣ ಏನಾಗಿದೆ, ಯಾವುದು ಮೋಡ ಅಲ್ಲ. ಇದೇನಾಗ್ತಿದೆ ಕ್ಲೌಡ್ ಅಂತ ಅಂದರೆ, ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ಇಟ್ ಈಸ್ ಅಲೋಯಿಂಗ್ ಯೂಸರ್ಸ್ ಟು ಆಕ್ಸೆಸ್ ದ ಸರ್ವಿಸಸ್ ಅವೈಲೇಬಲ್. ನನ್ನ ಹತ್ರ ಯಾವುದೋ ಮಾಹಿತಿ ಇದೆ, ಅದು ಇನ್ಯಾರಿಗೋ ಬೇಕು. ಸೊ ವಿತ್ ದ ಹೆಲ್ಪ್ ಆಫ್ ಕ್ಲೌಡ್ ಐ ಕ್ಯಾನ್ ಪೇ ಆ್ಯಂಡ್ ಐ ಕ್ಯಾನ್ ಯೂಸ್, ರೈಟ್? ಆ್ಯಂಡ್ ಮೋರ್ ಓವರ್ ವಿ ಆರ್ ಇನ್ ಟು ಈವನ್ ಆನ್ಲೈನ್ ಸರ್ವಿಸಸ್ ಅಲ್ವಾ? ನಾವು ಹೇಳಿದಾಗೆ ಕಾಮರ್ಸ್, ನೀವು ಏನು ಶಾಪಿಂಗ್ ಮಾಡ್ಬೋದು, ಏನು ಬೇಕಾದ್ರೂ ತರಿಸ್ಕೋಬೋದು. ಇದೆಲ್ಲ ಯಾವುದರಿಂದ ಆಗ್ತಿದೆ? ಬಿಕಾಸ್ ಆಫ್ ದಿಸ್ ವೆಬ್ಸೈಟ್ಸ್, ರೈಟ್? ಸೊ ಇದೊಂದು ಸ್ಟೇಜಸ್ ನೋಡಿದಾಗ ವಿ ಹ್ಯಾಡ್ ವೆಬ್ 1.0, ದೆನ್ ವಿ ಹ್ಯಾಡ್ ವೆಬ್ 2.0 ಆ್ಯಂಡ್ ವಿ ಹ್ಯಾವ್ ವೆಬ್ 3.0, ರೈಟ್? ಸೊ ವೆಬ್ 1 ಏನಿತ್ತು, ಇಟ್ ವಾಸ್ ಓನ್ಲಿ ಸ್ಟ್ಯಾಟಿಕ್ ವೆಬ್ ಪೇಜಸ್. ಸೊ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಯೂಸಿಂಗ್ ದಿಸ್ ಟು ಪಬ್ಲಿಷ್. ಯಾವುದೋ ಹತ್ರ ಇನ್ಫಾರ್ಮೇಷನ್ ಇತ್ತು, ಅದನ್ನು ನಾನು ಪಬ್ಲಿಷ್ ಮಾಡಬೇಕಿತ್ತು. ಪಬ್ಲಿಷ್ ಅಂದ್ರೆ ಏನು? ಬೇರೆಯವ್ರಿಗೆ ತಲುಪಿಸ್ಬೇಕಾದ್ರೆ ನಾವು ಅದನ್ನು ಪಬ್ಲಿಷ್ ಮಾಡ್ತಾ ಹೋಗ್ತೀವಿ. ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡಿದ ಹಾಗೆ ಆ ಲೆವೆಲ್ ಮಾತ್ರ ಆಕ್ಸೆಸ್ ಇತ್ತು. ಸೊ ವೆಬ್ 2.0 ಬರೋಷ್ಟೊತ್ತಿಗೆ ಪೀಪಲ್ ವೇರ್ ಇನ್ ಟು ಸೋಷಿಯಲ್ ಮೀಡಿಯಾ, ರೈಟ್? ಮತ್ತು ಅದಲ್ಲದೆ ಕೂಡ ಇಟ್ ವಾಸ್ ಹೆಲ್ಪಿಂಗ್ ಯು ಟು ಸರ್ಚ್. ಯಾವುದೋ ಕೀವರ್ಡ್ ಕೊಟ್ಟರೆ ಒಂದು ಪೇಜಲ್ಲಿ ಎಲ್ಲ ಸರ್ಚ್ ಮಾಡ್ಬೋದು ನಾನು, ಅದೊಂದನ್ನೇ ಹುಡ್ಕೊಂಡು ಕೂತ್ಕೋಬೇಕು ಅಂತೇನಿಲ್ಲ, ರೈಟ್? And it was having a good user experience. It was helping us to have a good experience, and also it was helping you to tag. ಯಾವುದು ಇನ್ಫಾರ್ಮೇಷನ್ ನಿಮಗೆ ಅದು ಸೂಟಬಲ್ ಅನಿಸಿದ್ರೆ we were allowed to tag those informations, right? So and nowadays you can see it is highly mobile, and it is also helping us to have semantic search and also microblogging. ಅಂದರೆ ಈಗ ನಾವು ಪ್ರತಿಯೊಂದು ಏರಿಯಾದಲ್ಲೂ ನೋಡ್ಬೋದು, ಇತ್ತ ಕಡೆ ಇಲ್ಲ ಅನ್ನೋಂಗಿಲ್ಲ. ಅವತ್ತು ಜಸ್ಟ್ ಯಾವುದೋ ಮಾಹಿತಿನ ಸೆಕ್ಯೂರ್ ಮಾಡಿ ಕಳಿಸ್ಬೇಕು ಅಂತ ಶುರು ಮಾಡಿದ್ದು ಇವತ್ತಿಗೆ ಏನಾಗಿದೆ, ಎವ್ರಿವೇರ್ ವಿ ಕ್ಯಾನ್ ಸಿ ದ ಯೂಸೇಜ್ ಆಫ್ ವೆಬ್ಸೈಟ್ಸ್, ರೈಟ್? ಸೊ ಇಂಟರ್ನೆಟ್ ಸರ್ವಿಸಸ್ ಬಂದಾಗ ಯಾವುದಿದೆ? ಸೊ ದ ಸರ್ವಿಸಸ್ ಲೈಕ್ ಇಮೇಲ್, ಟೆಲ್ನೆಟ್, FTP, Usenet News, and the last we have World Wide Web. So like you are familiar with email ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ದಟ್ ಈಸ್ ದ ಚೀಪೆಸ್ಟ್ ವೇ ಟು ಕಮ್ಯುನಿಕೇಟ್. ಇಟ್ಸ್ ವೆರಿ ಫಾಸ್ಟ್, ಈಸಿ and inexpensive way to communicate with other internet users around the world. ಇಲ್ಲಿಂದ ಎಲ್ಲಿಗೆ ಬೇಕಾದರೂ ಕ್ಷಣ ಮಾತ್ರದಲ್ಲಿ ನಾವು ನಮ್ಮ ಮಾಹಿತಿನ ರವಾನೆ ಮಾಡ್ಬೋದು, ರೈಟ್? ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಸರ್ವಿಸ್ ಕಾಲ್ಡ್ ಎಸ್ ಟೆಲ್ನೆಟ್. ಸೊ ಈ ಇಮೇಲ್ ಅನ್ನೋದು ಒಂದು ಸರ್ವಿಸ್, ಅದೊಂದು ಟೈಪ್ ಆಫ್ ಸರ್ವಿಸ್ ಇಂಟರ್ನೆಟ್ ನಮ್ಗೆ ಕೊಡ್ತಿರೋದು. ಇನ್ನೊಂದು ಟೈಪ್ ಯಾವುದು? ಟೆಲ್ನೆಟ್. ಸೊ ಬೈ ಯೂಸಿಂಗ್ ಅ ಟೆಲ್ನೆಟ್, ಈಗ ನೋಡಿ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಮನೇಲಿರೋ ಲ್ಯಾಪ್ಟಾಪ್ನ ಆಕ್ಸೆಸ್ ಮಾಡ್ಬೋದು ನಾನು. ನೀವು ಹೇಗೆ ನಿಮ್ಮ ಸಿಸ್ಟಮ್ನ ಆಕ್ಸೆಸ್ ಮಾಡ್ತಿದ್ದೀರಾ? ಬೈ ಯೂಸಿಂಗ್ ಟೆಲ್ನೆಟ್ ಸರ್ವಿಸಸ್ ಐ ಕ್ಯಾನ್ ಲಾಗ್ ಇನ್ ಟು ಯುವರ್ ಸಿಸ್ಟಮ್ ಆ್ಯಂಡ್ ಐ ಕ್ಯಾನ್ ಆಕ್ಸೆಸ್ ಇಟ್. ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾವಿಬ್ಬರು ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಮತ್ತು ನಾನು ಇಲ್ಲಿ ಕೂತ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ನಿಮ್ಗೆ ಯಾವುದೋ ಒಂದು ಎರರ್ ಬಂದಿದೆ, ಈಗ ಡಿಬಗ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅದನ್ನು, ಹಾಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ನಾನೇ ಖುದ್ದಾಗಿ ನೋಡಬೇಕು ಅಂತಂದರೆ ನೀವು ಯಾವುದೋ ಬೇರೆ ಊರಲ್ಲಿದ್ದೀರಾ, ಈಗ ನಾನು ಮೈಸೂರಲ್ಲಿದ್ದೀನಿ. ಸೊ ಆಗೇನಾಗುತ್ತೆ, ಐ ವಿಲ್ ಯೂಸ್ ಟೆಲ್ನೆಟ್ ಸರ್ವಿಸ್ ವಿಚ್ ವಿಲ್ ಹೆಲ್ಪ್ ಮಿ ಟು ಆಕ್ಸೆಸ್ ಯುವರ್ ಕಂಪ್ಯೂಟರ್. ನೀವು ಹೇಗೆ ಆಕ್ಸೆಸ್ ಮಾಡ್ತೀರಾ ನನಗೂ ಕೂಡ ಅದೇ ರೇಟ್ಸಲ್ಲಿ ಆಕ್ಸೆಸ್ ಸಿಗುತ್ತೆ. ದೆನ್ ಐ ಕ್ಯಾನ್ ಗೆಟ್ ಇನ್ ಟು ದ ಕೋಡ್, ಆರ್ ಐ ಕ್ಯಾನ್ ಆಲ್ಸೋ ಲುಕ್ ಇನ್ ಟು ಆಲ್ ದ ಫೈಲ್ಸ್ ಆ್ಯಂಡ್ ಐ ಕ್ಯಾನ್ ಈಸಿಲಿ ಡಿಬಗ್ ವಿಚ್ ಇಸ್ ರಿಕ್ವೈರ್ಡ್. ಸರಿನಾ? ಹಾಗೆ ವಿ ಹ್ಯಾವ್ FTP.
ಸೊ ಇಲ್ಲಿ FTP ಏನಾಗುತ್ತೆ, it will help us to access the files, different files which is there. Okay, so FTP stands for File Transfer Protocol. So it will help us to exchange the files. And similarly, I have Usenet News. So it is a distributed bulletin board which offers a combination of news and discussion services on thousands of topics. 4-5 ವರ್ಷದ ಕೆಳಗಡೆ ಎಲ್ಲರ ಮನೆಗೂ ನ್ಯೂಸ್ ಪೇಪರ್ ಬರ್ತಾ ಇತ್ತು. ಆದರೆ ಎಷ್ಟು ಜನ ನ್ಯೂಸ್ ಪೇಪರ್ ತಗೊಳ್ತಾ ಇದ್ದೀರಾ? People are simply, they are using some of the apps, and every app is providing which is required. ಈಗ ನನಗೆ ನ್ಯೂಸ್ ಪೇಪರ್ ಓದೋಕ್ಕೂ ಟೈಮ್ ಇಲ್ಲ. I am only into the main bulletin points. ಸೊ ಏನಾಗುತ್ತೆ, ನನಗೆ ಯಾವ ಮಾಹಿತಿ ಬೇಕು ಅದನ್ನು ಮಾತ್ರ ನಾನು ಡಿಸ್ಪ್ಲೇ ಮಾಡಿದಾಗ ಅವ್ರು ಕಡಿಮೆ ಸಮಯದಲ್ಲಿ ಅದನ್ನು ಓದ್ಕೊಂಡು ಅವ್ರಿಗೇನು ಬೇಕಾಗುತ್ತೋ ಆ ಮಾಹಿತಿನ ಪಡಿತಾ ಹೋಗ್ತಾರೆ. And the last one is what? World Wide Web. So ನಾನು ನಿಮಗೆ ಹೇಳಿದ ಹಾಗೆ, if I'm dealing with hypertext transfer, hypertext, then you need to make use of this World Wide Web. ಸೊ ನನ್ನಲ್ಲಿರೋ ಎಲ್ಲ ಪೇಜ್ಗಳನ್ನು ಆರಾಮಾಗಿ ಆಕ್ಸೆಸ್ ಮಾಡಬೇಕು ಮತ್ತು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಐ ವಿಲ್ ಬಿ ಟು ವರ್ಲ್ಡ್ ವೈಡ್ ವೆಬ್. Now we will understand like what exactly HTTP stands for and how this will work, right? So HTTP stands for Hypertext Transfer Protocol. So please remember this. This is a very important protocol. Because of this, we are able to access all the web pages, right? So you can make a note of this. HTTP stands for Hypertext Transfer Protocol. So this protocol will help us to transfer hypertext documents, which consist of all the hypertext contents, right? And it is also helpful when it comes to dealing with some of the websites. So now yahoo.com or facebook.com ಇದರ ನಾವೇನು ಬರಿತೀವಿ ಇದರೆಲ್ಲದ್ರ ಹಿಂದೆ ಕೂಡ ಯು ಕ್ಯಾನ್ ಸಿ ದೇರ್ ವಿಲ್ ಬಿ HTTP, ರೈಟ್? ಅಂದರೆ ಆ ವೆಬ್ಸೈಟ್ ಯಾವ ಥರ ಮಾಹಿತಿನ ಒಳಪಟ್ಟಿದೆ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ಹೈಪರ್ ಟೆಕ್ಸ್ಟ್. ನಾರ್ಮಲ್ ಡಾಕ್ಯುಮೆಂಟ್ಗೆ ನಾನು ಒಂದು ವರ್ಡಲ್ಲಿ ಟೈಪ್ ಮಾಡಿ ಸೇವ್ ಮಾಡಿದ್ರೆ .doc ಅಂತ ಎಕ್ಸ್ಟೆನ್ಷನ್ ಇರುತ್ತೆ. ಅಂದರೆ ಏನದು? ಇಟ್ ಇಸ್ ಅ ಡಾಕ್ಯುಮೆಂಟ್ ವೇರ್ ಯು ಹ್ಯಾವ್ ಪ್ಲೇನ್ ಟೆಕ್ಸ್ಟ್. ಸೊ ದ ಕಂಟೆಂಟ್ಸ್ ವಿಚ್ ಇಸ್ ಅವೈಲೇಬಲ್ ಇನ್ ದ ಡಾಕ್ಯುಮೆಂಟ್, ಪ್ಲೇನ್ ಡಾಕ್ಯುಮೆಂಟ್, ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ಲೇನ್ ಟೆಕ್ಸ್ಟ್. ಆ ಟೆಕ್ಸ್ಟ್ ನನಗೆ ಏನೂ ಹೆಲ್ಪ್ ಮಾಡಲ್ಲ, ಆ ಪೇಜಲ್ಲಿ ಏನಿರುತ್ತೆ ಅಷ್ಟೇ. ಬಟ್ ಈ ಹೈಪರ್ ಟೆಕ್ಸ್ಟ್ ಇದ್ದರೆ ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಅಸ್ ಟು ನ್ಯಾವಿಗೇಟ್ ಅಂತಂದ್ರೆ ಏನು, ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ನಾನು ಈಸಿಯಾಗಿ ರವಾನೆ ಆಗ್ಬೋದು, ರೈಟ್? So if you are dealing with a website which consists of this particular hypertext, then you need to have prefix as HTTP. HTTP ಇಂದನೇ ಶುರು ಆಗಬೇಕು. ಅದನ್ನು ಸೆಕ್ಯೂರ್ ಮಾಡೋಕ್ಕೆ nowadays we are using HTTPS also, but HTTP is fine if you are dealing with websites which is having a hypertext. And like I mentioned earlier, communication always happens between client and server. ಸೊ ಸರ್ವರ್ ಅಂತಂದರೆ ಒಂದು ಸಿಸ್ಟಮ್, ಅದರಲ್ಲಿ ಎಲ್ಲ ಮಾಹಿತಿನೂ ಇರುತ್ತೆ. ಈಗ ಗೂಗಲ್ ಒಂದು ಸರ್ವರ್, ಗೂಗಲ್ ಈಸ್ ಹ್ಯಾವಿಂಗ್ ಎ ಸರ್ವರ್. ಆದರೆ ಗೂಗಲ್ಗೆ ಎಷ್ಟು ಜನ ಅಟ್ ಎ ಟೈಮ್ ಇನ್ಫಾರ್ಮೇಷನ್ ಕೇಳ್ತಿರ್ಬೋದು? ನಾನೀಗ ನಿಮ್ಮನ್ನು ಕ್ವಶನ್ ಕೇಳ್ತೀನಿ ಅಂದ್ಕೊಳ್ಳಿ, ನಾನು ಒಬ್ಬನೇ ಕ್ವಶನ್ ಕೇಳಿದಾಗ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಆದರೆ ಅಟ್ ಎ ಟೈಮ್ ನಿಮ್ಮ ಹತ್ರ ಬಂದು ಒಂದು 50 ಜನ ಒಟ್ಟಿಗೆ ಕ್ವಶನ್ ಕೇಳಿದ್ರೆ ಅಲ್ಲೇನಾಗುತ್ತೆ, ಯು ವಿಲ್ ಬಿ ಫೇಸಿಂಗ್ ಅ ಕೈಂಡ್ ಆಫ್ ಅಟ್ಯಾಕ್ ಅಲ್ವಾ? ಅದನ್ನೇ ನೆಟ್ವರ್ಕ್ಸಲ್ಲಿ ನಾವು ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ, ವೆನ್ ಟೂ ಮೆನಿ ಕ್ವಶನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಸಿಸ್ಟಮ್, ದೆನ್ ದೇ ವಿಲ್ ಬಿ ಫೋರ್ಸ್ ಟು ಗೆಟ್ ಇನ್ ಟು ಸಮ್ ಡೆಡ್ ಲಾಕ್. ಅವ್ರಿಗೆ ಅದನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಆದರೆ ನಾವಿಲ್ಲಿ ನೋಡ್ಬೋದು, ಗೂಗಲ್ ಅಂತ ಎಷ್ಟು ಕೋಟಿ ಜನ ಅಟ್ ಎ ಟೈಮ್ ಯೂಸ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂತಂದರೆ
ಅದನ್ನು ಪ್ರಾಪರ್ ಆಗಿ ಡಿಸೈನ್ ಮಾಡಿರಬೇಕು. ಸೊ ಅದಕ್ಕೆಲ್ಲ ಏನು ಬೇಕು, ಅಗೇನ್ ಯು ನೋ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಕ್ಲೈಂಟ್ ಅಂದ್ರೇನು, ದ ಒನ್ ಹೂ ಇಸ್ ಟೈಪಿಂಗ್. ಸೊ ಗೂಗಲ್ ಅಂತ ಆಗಿರ್ಬೋದು, ಫೇಸ್ಬುಕ್ ಅಂತ ಆಗಿರ್ಬೋದು, ನಾವೇನಿಗೆ ಟೈಪ್ ಮಾಡ್ತಾ ಇದ್ದೀವಿ ನಾವೆಲ್ಲ ಕ್ಲೈಂಟ್ಸ್. ದ ಮೊಮೆಂಟ್ ಯು ಟೈಪ್ ದಟ್ ಇನ್ ಅ ಬ್ರೌಸರ್, the server will respond, right? So I am sending a request and I am waiting for a response. Who is sending a request? A client is a one who initiates the communication and is sending a request. The moment I send a request, a server has to look into the data which the client has sent, and then it has to respond, right? And only after response we will know whether we got the desired information or not, right? So a client, usually a browser, will send a HTTP request to a web server, and the moment the web server receives it, it will respond back. ನಾವು ಒಂದು ಯಾವುದೋ ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಆ ಸರ್ವರ್ ಅದನ್ನು ಪ್ರಾಸೆಸ್ ಮಾಡಿ ಆ ಮಾಹಿತಿನ ನಮಗೆ ವಾಪಸ್ ಕಳಿಸುತ್ತೆ, right? So those things are happening because of this client server architecture. ಸೊ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲೇ ಯಾವ್ದಾದ್ರು ಇರುತ್ತೆ. ಸೊ ನೀವು PHP ಆಗಿರ್ಬೋದು, ಜಾವಾಸ್ಕ್ರಿಪ್ಟ್ ಆಗಿರ್ಬೋದು, ರೂಬಿ ಆಗಿರ್ಬೋದು. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್ ಅವೈಲೇಬಲ್. ಸೊ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಕ್ಲೈಂಟ್ ಕಳಿಸಿರೋ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಡೇಟಾ ಬೇಸಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಡೇಟಾ ಬೇಸ್ ಅಂದ್ರೇನು, ನಾನು ಕಳಿಸೋ ಪ್ರತಿಯೊಂದು ಡೇಟಾನು ಎಲ್ಲೊಂದು ಕಡೆ ಸ್ಟೋರ್ ಮಾಡ್ತಾ ಹೋಗಬೇಕು. ಸೊ ದ ಸ್ಟೋರೇಜ್ ಆಫ್ ಇನ್ಫಾರ್ಮೇಷನ್ ಹ್ಯಾಪನ್ಸ್ ಇನ್ ಅ place called as storage system or a database system. Okay, ಅದನ್ನ DBMS ಅಂತ ಹೇಳ್ತಿರೋದು. Now we'll understand what is www then. So once we know the HTTP, by using HTTP I'll be able to access World Wide Web, right? So www stands for World Wide Web. ಸೊ ಇದು ಯಾರು ಶುರು ಮಾಡಿದ್ದು, ಇಟ್ ವಾಸ್ ಗಿವನ್ ಬೈ ಟಿಮ್ ಬರ್ನರ್ಸ್-ಲೀ. ಇವರೊಂದು ಕನ್ಸಾರ್ಟಿಯಂ ರೆಡಿ ಮಾಡಿಕೊಂಡ್ರು. a group of people started to work on this, where they included so many informations which is essential for either research people or maybe scientists or those who are working in the military and all. So to exchange the information across the computers by using the internet, they started or they introduced this World Wide Web. So ಇದು the main protocol ಯಾವುದು, that is HTTP, Hypertext Transfer Protocol. ಸೊ ಯಾರು ನಾವು ಈಗ ಇಂಟರ್ನೆಟ್ ಯೂಸ್ ಮಾಡ್ತೀವಿ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದಂಗೆ ವಿ ಆರ್ ಯೂಸಿಂಗ್ HTTP here, right? So all the resources and the users on the internet that are using is HTTP, right? Then we need to understand the working of this www, that is World Wide Web. Again, it is having a client server approach. So ನಾವೇನು ಮಾಡ್ತೀವಿ, ನಾನೇ ಒಬ್ಬ ಯೂಸರ್ ಆದರೆ ವಾಟ್ ಐ ವಿಲ್ ಡೂ ನೌ, ನಾನು ಬ್ರೌಸರ್ ಓಪನ್ ಮಾಡ್ತೀನಿ. ಪ್ಲೀಸ್ ರಿಮೆಂಬರ್, ಬ್ರೌಸರ್ ಇಸ್ ನಥಿಂಗ್ ಬಟ್ a software which is helping a client to enter the information. ಈಗ ನಾನೊಬ್ಬ ಯೂಸರ್ ಆದರೆ ಯಾವುದೋ ಸಿಸ್ಟಮಲ್ಲಿ ಮಾಹಿತಿ ಇದೆ, ಆ ಮಾಹಿತಿನ ಫೆಚ್ ಮಾಡಬೇಕಾದ್ರೆ ನಂಗೊಂದು ಟೂಲ್ ಬೇಕು, ಆ ಟೂಲೇ ಬ್ರೌಸರ್. ಸೊ ಜನರಲ್ ಆಗಿ ನಾವು ಕ್ಲೈಂಟ್ನೇ ಬ್ರೌಸರ್ ಅಂತ ಹೇಳ್ಬಿಡ್ತೀವಿ, ರೈಟ್? ಸೊ ನಾವು ನಾವು ವಾಟ್ ವಿ ಡೂ, ವಿ ಟೈಪ್ http:// www.mitm.com. ಸೊ ಇದೇನಾಗ್ತಿದೆ ಇಲ್ಲಿ, ನಾನೀಗ ಬರಿತಾ ಇರೋ www.mitm.com ಇದು ಯಾವುದೋ ಒಂದು ಸರ್ವರ್ನ ಅಡ್ರೆಸ್ ಇದೆ. ನಾನು ಹೇಳಿದಾಗೆ ಎಲ್ಲ ಸರ್ವರ್ಗೂ ಒಂದೊಂದು IP ಅಡ್ರೆಸ್ ಇರುತ್ತೆ. ಆದರೆ ನಾನೇನು ಮಾಡ್ತೀನಿ, ಆ ಸರ್ವರ್ ನಂಬರ್ ನನಗೆ ನೆನಪಿಟ್ಕೊಳಕ್ಕಾಗಲ್ಲ. ಸೊ ಬೈ ಯೂಸಿಂಗ್ ಡೊಮೈನ್ ನೇಮ್ ಸರ್ವಿಸ್ ಐ ವಿಲ್ ಚೇಂಜ್ ದಟ್ IP ಅಡ್ರೆಸ್ ಇಂಟು www.mitm.com. ಈ ಥರ ನಮ್ಗೆ ಯಾವ ಥರ ಬೇಕಂತ ಕೊಟ್ಕೋಬೋದು. ಅಗೇನ್ ಇಂಟು ನೋ .com ಅಂದರೆ ಕಮರ್ಷಿಯಲ್, .in ಅಂತಂದರೆ ಇಂಡಿಯಾ,
right? .edu edu ಅಂತಂದ್ರೆ ಎಜುಕೇಶನ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಡಿಫ್ರೆಂಟ್ ಡೊಮೈನ್ಸ್. ಸೊ ಹೇಗೆ ಈ ಪರ್ಟಿಕ್ಯುಲರ್ ನೇಮ್ ಕೊಡೋದಕ್ಕೂ ಅದಕ್ಕೂ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್ ಟು ಲುಕ್ ಇನ್ ಟು. ಬಟ್ ನಾವೀಗ ಅದು ಸದ್ಯಕ್ಕೆ ಅದನ್ನ ನೋಡಲ್ಲ. ಇಲ್ಲಿ ನಮ್ಮ ಉದ್ದೇಶ ಏನೀಗ, ಇಫ್ ಐ ಆಮ್ ಎ ಯೂಸರ್ ಐ ವಿಲ್ ಬಿ ಟೈಪಿಂಗ್ ದಿಸ್. ನೀವು ಫೇಸ್ಬುಕ್ ಅಂತ ಟೈಪ್ ಮಾಡ್ಬೋದು, ಇಲ್ಲ ಯಾವುದೋ ಕಾಲೇಜ್ ವೆಬ್ಸೈಟ್ ಕೊಡ್ಬೋದು, ರೈಟ್? ಈಗ ಮೊನ್ನೆಲ್ಲ ನಾವು ಇದಕ್ಕೆ ನೋಡಿರ್ಬೋದು, ವೆನ್ ಯು ಆರ್ ಇನ್ ಟು ಗೆಟಿಂಗ್ ವ್ಯಾಕ್ಸಿನೇಷನ್, ಅಲ್ಲೂ ಕೂಡ ಯಾವುದೋ ಒಂದು ನಾವು ವೆಬ್ಸೈಟ್ ನೇಮ್ ಕ್ಲಿಕ್ ಮಾಡ್ತಿದ್ವಿ. ಆ ವೆಬ್ಸೈಟ್ ಅಂತಂದ್ರೆ ಏನಿಲ್ಲಿ, ಇಟ್ ಈಸ್ ಅಬೌಟ್ IP ಅಡ್ರೆಸ್, ರೈಟ್? ಸೊ ನಾವು ಇದು ಕೊಟ್ಟ ತಕ್ಷಣ ಏನಾಗುತ್ತೆ, ಈ ಬ್ರೌಸರು ಈ ಇನ್ಫಾರ್ಮೇಷನ್ನ ಡೊಮೈನ್ ನೇಮ್ ಸರ್ವರ್ಗೆ ಕಳಿಸುತ್ತೆ. ನಾನು www.mitm.com ಅಂತ ಬರ್ತಿದ್ರು ಕೂಡ ಅದೇನು ಮಾಡುತ್ತೆ, ಡೊಮೈನ್ ನೇಮ್ ಸರ್ವರು ಅದನ್ನು IP ಅಡ್ರೆಸ್ಗೆ ಕನ್ವರ್ಟ್ ಮಾಡುತ್ತೆ. Once we know the IP address, then with the help of internet, I'll be able to access a particular server which is having this particular information. ಸರಿನಾ? ಅದೇನಾಗ್ತದೆ, ಆ ಕಂಟ್ರೋಲ್ನ ಒನ್ಸ್ ಐ ನೋ ದ IP address, ಆ IP address ಕಳಿಸಿದ ತಕ್ಷಣ ಆ ವೆಬ್ ಪೇಜ್ ಎಲ್ಲಿದೆ ಅಂತ ಸರ್ವರಲ್ಲಿ ಹುಡ್ಕೊಂಡು ಹೋಗುತ್ತೆ. ಯಾವಾಗ ಸರ್ವರ್ಗೆ ಇಲ್ಲಿ ಮೇನ್ ಸರ್ವರು MITM ಇನ್ಫಾರ್ಮೇಷನ್ ಇರುತ್ತೆ, ಆದರೆ ಅದಕ್ಕೆ ಮೊದಲು ದರ್ ಇಸ್ ಒನ್ ಮೋರ್ ಸರ್ವರ್ ಕಾಲ್ಡ್ ವೆಬ್ ಸರ್ವರ್. ಈ ವೆಬ್ ಸರ್ವರು ನಾನು ಟೈಪ್ ಮಾಡಿದ್ನ ಕನ್ವರ್ಟ್ ಆಗಿರೋ IP ಅಡ್ರೆಸ್ ತೊಗೊಂಡು ಇಟ್ ವಿಲ್ ಗೋ ಇನ್ ಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ವೆಬ್ಸೈಟು ಆರ್ ವೆಬ್ ಪೇಜ್ ಇಂಥ ಪರ್ಟಿಕ್ಯುಲರ್ ಸರ್ವರ್ ಇದೆ ಅಂತ ಗೊತ್ತಾದ ತಕ್ಷಣ ಇಟ್ ವಿಲ್ ಫಾರ್ವರ್ಡ್ ದಟ್, ರೈಟ್? ಆ್ಯಂಡ್ ಒನ್ಸ್ ವಿ ಗೆಟ್ ದಟ್ ವೆಬ್ ಪೇಜ್, a connection will be established between a client and server, and the information will be sent back to the browser, right? So ನಾನು ಹೇಳಿದಾಗೆ ನಿಮಗೆ ನಾನೇನು ಟೈಪ್ ಮಾಡ್ತೀನಿ ಅದನ್ನ, like now whatever I'm typing, that is happening with the help of URL. ಅದನ್ನ URL ಅನ್ನು ಹೇಳ್ತೀವಿ, right? So URL ಅಂದ್ರೆ ಏನು? It is nothing but uniform resource locator. Uniform resource locator. So this particular URL, ನೀವು ಅಡ್ರೆಸ್ ಬರಲ್ಲಿ ಏನು ಟೈಪ್ ಮಾಡ್ತೀರ ಅದನ್ನ ನಾನು URL ಅಂತ ಹೇಳೋದು. By using this I'll be able to easily locate. So ನೀವು ಕೆಳಗೆ ನೋಡ್ಬೋದು, ಅದು URL ಫಾರ್ಮೆಟ್ ಏನು ಅಂತಂದ್ರೆ, ಫಸ್ಟ್ we will be writing the protocol followed by host name and then comes the information, actual information, right? So protocol ಯಾವುದಿಲ್ಲಿ, protocol ಅಂತಂದ್ರೆ it is nothing but set of rules. ಯಾವ್ಯಾವ ಇನ್ಫಾರ್ಮೇಷನ್ ಹೇಗೆ ಕಳಿಸ್ಬೇಕು, ಅದೆಲ್ಲ ಹೇಗೆ ಬರ್ದಿರಬೇಕು, ಅದೆಲ್ಲ ನಾವು ಪ್ರೋಟೋಕಾಲ್ ಬರ್ದಿರ್ತೀವಿ. ಅದನ್ನೇ ಇಲ್ಲಿ HTTP ಅಂತ ಹೇಳೋದು. ಇಟ್ ಕ್ಯಾನ್ ಬಿ HTTP or it can be HTTPS. then come host name, ರೈಟ್? ಹೋಸ್ಟ್ ನೇಮ್ ಅಂತಂದರೆ ಈಗ MITM ಅಂತ ಹೇಳಿದೆ, ಅದೊಂದು ಹೋಸ್ಟ್ ಆಗಿರ್ಬೋದು, ಇಲ್ಲ ಫೇಸ್ಬುಕ್ ಅಂತ ಹೇಳಿದೆ, ಅದೊಂದು ಆಗಿರ್ಬೋದು. ಅದಾದಮೇಲೆ ಫಾಲೋಡ್ ಬೈ ಏನು, ಅದರಲ್ಲೇನೀಗ ನೀವು ಮೂವೀಸ್ ಅಂತ ಕೊಟ್ಟರೆ ಮೂವೀಸ್ ಡಾಟ್, ಈಗ ಮೂವೀಸ್ ಅಂತ ನಂದು ಹೋಸ್ಟ್ ನೇಮ್ ಆದರೆ ಮೂವೀಸಲ್ಲಿ ಕಾಮಿಡಿ ಅಂತ ಕೊಡ್ಬೋದು, ಹಾರರ್ ಅಂತ ಕೊಡ್ಬೋದು, ರೈಟ್? ಸೊ ಲೈಕ್ ದಿಸ್ ಯು ಕ್ಯಾನ್ ಆಲ್ಸೋ ಪಾಸ್ ಅದರ್ ಇನ್ಫಾರ್ಮೇಷನ್. ಸೊ ಆಲ್ವೇಸ್ ಅ ಪ್ರೋಟೋಕಾಲ್ ವಿಲ್ ಬಿ ಫಾಲೋಡ್ ಬೈ ಅ colon and there will be 2 forward slashes and then comes the domain name, right? ಆ ಡೊಮೈನ್ ನೇಮ್ ಅಂದ್ರೇನು, ಯಾವ ಕಂಪ್ಯೂಟರ್ಲಿ ಆ ಮಾಹಿತಿ ಇರುತ್ತೆ ಅದನ್ನು ನಾವು ಡೊಮೈನ್ ಅಂತ ಹೇಳ್ತೀವಿ. and followed by all the sub directories. So I had there are different types of protocols available. It can be HTTP, it can be HTTPS, there is again FTP, and there is a file. So there are different types of protocols available. But when you are dealing with hypertext, so website alli now use modadella hypertext. So definitely we are forced to use either HTTP or HTTPS. HTTP ಏನಾಗುತ್ತೆ, it is not secured ಅಷ್ಟೇ. It will help you to access the web pages. ಬಟ್ ಈಗ ನಾನು ಯೂಸರ್ ನೇಮ್ ಟೈಪ್ ಮಾಡ್ತೀನಿ, ನಾನು ಪಾಸ್ವರ್ಡ್ ಹಾಕಿರ್ತೀನಿ, ನಾನು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಆ ಮಾಹಿತಿ ಕೂಡ ಸರ್ವರ್ಗೆ ಹೋಗ್ತಾ ಇರುತ್ತೆ. ಸೊ anyone in between a client and server, if they are into hacking, easily they can know what was the actual information we have typed.
right? But when you write HTTPS, it is nothing but Secure Hypertext Transfer Protocol. ಇದೇನು ಮಾಡುತ್ತೆ, ಇಟ್ ಈಸ್ ಇಂಟು ಎನ್ಕ್ರಿಪ್ಷನ್, ರೈಟ್? ಎನ್ಕ್ರಿಪ್ಷನ್ ಅಂದರೆ ಅರ್ಥ ಮಾಡ್ಕೋಬೇಕಿಲ್ಲ ನೀವು. ಸೊ ನಾನೀಗ ಏನೋ ಬರೆದಿರ್ತೀನಿ, ಈಗ ನಾನು ಯಾರಿಗೂ ಲೆಟರ್ ಬರಿತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಮೀಟ್ 4 o'clock ಅಂತ ಲೆಟರ್ ಬರೆದು ಕಳಿಸಿರ್ತೀನಿ. ಅದನ್ನು ನಾನು ಕಳಿಸ್ಬೇಕಾದ್ರೆ ಅಲ್ಲಿ ಮಧ್ಯ ಎಷ್ಟೋ ವ್ಯಕ್ತಿ ಬರ್ಬೋದು. ಹತ್ತಿರ ಇತ್ತು ಅಂತಂದರೆ ಒಬ್ಬರ ಹತ್ರ ಕಳಿಸ್ಬೋದು ನಾನು, ದೂರ ಇತ್ತು ಅಂತಂದರೆ ಅವ್ರು ಇನ್ನೊಬ್ರು ಕೊಟ್ಟು ಈಗ ನಾನೇ ಒಂದು ಪೋಸ್ಟಲ್ ಲೆಟರ್ ಬರೆದು ಒಂದು ಪೋಸ್ಟ್ ಬರೆದು ಹಾಕಿದ್ರೆ ಆ ಪೋಸ್ಟು ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ಅಲ್ಲಿ ಎಷ್ಟೊಂದು ಕೈ ಬದಲಾವಣೆ ಆಗ್ತಾ ಹೋಗುತ್ತೆ. ಬಟ್ ಐ ಕಾಂಟ್ ಟ್ರಸ್ಟ್ ಅಂತಂದರೆ ಈಗ ಅವ್ರೇನಾದರೂ ಅದನ್ನು ಓಪನ್ ಮಾಡಿ ಓದಿದ್ರೆ ದೇ ವಿಲ್ ಕಮ್ ಟು ನೋ ವಾಟ್ ಈಸ್ ರಿಟರ್ನ್, ರೈಟ್? ಬಟ್ ಇಫ್ ಐ ವಾಂಟ್ ಟು ಎನ್ಕ್ರಿಪ್ಟ್ ಅಂದ್ರೇನು, ಕನ್ವರ್ಟಿಂಗ್ ಅ ಪ್ಲೈನ್ ಟೆಕ್ಸ್ಟ್ ಇಂಟು ಸೈಫರ್ ಟೆಕ್ಸ್ಟ್. ಅಂದರೆ ನಾನು ಸುಮ್ಮನೆ ಮೀಟ್ 4 o'clock ಅಂತ ಬರೆಯೋ ಬದಲು ಈಗ ನಾನೇನು ಮಾಡ್ತೀನಿ, ಅಲ್ಲಿ ಯೂಸ್ ಸಮ್ ಕೀ, ಅಂದರೆ +4 5 ಇಲ್ಲ 1 ಯೂಸ್ ಮಾಡ್ತೀನಿ. ಅಂದರೆ +1 ಅಂತಂದಾಗ ಏನಾಗುತ್ತೆ, ಎ ಬರೆಯೋ ಜಾಗದಲ್ಲಿ ಬಿ ಅಂತ ಬರಿತೀನಿ, ಬಿ ಜಾಗದಲ್ಲಿ ಸಿ ಅಂತ ಬರಿತೀನಿ. ಸೊ ಈಗ ಏನಾಯ್ತು, ಇದು ಇಫ್ ದ ಕೀ ಈಸ್ +1, ಇಫ್ ದ ಕೀ ಈಸ್ +2, ಆಗೇನು ಮಾಡ್ತೀನಿ, ಎ ಜಾಗದಲ್ಲಿ ಸಿ ಅಂತ ಬರಿತೀನಿ. ಅಂದರೆ ಐ ಆಮ್ ಜಸ್ಟ್ ಕನ್ವರ್ಟಿಂಗ್. ಈಗ ಮೀಟ್ 4 ಅಂತಿದೆ. ಸೊ ಎಮ್ಗೆ ನಾನು +1 ಹಾಕೊಂಡ್ರೆ ಏನಾಗುತ್ತೆ, ಎಮ್ ಜಾಗದಲ್ಲಿ ಎನ್ ಅಂತ ಬರೆದಿರ್ತೀನಿ. ಸಡನ್ನಾಗಿ ಯಾರಾದರೂ ಓಪನ್ ಮಾಡಿ ಓದಿದಾಗ ದೇ ವೋಂಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಸ್ ಬಿನ್ ರಿಟರ್ನ್ ಇನ್ ದ್ಯಾಟ್, ರೈಟ್? ಸೊ ಆ ಥರ ನಾವೇನು ಮಾಡ್ತೀವಿ ಇಲ್ಲಿ, ಯಾಕೆ ಇದು ಸೆಕ್ಯೂರ್ ಮಾಡಬೇಕು ಅಂತಂದರೆ, ಸಿನ್ಸ್ ನಾವು ವಿ ಆರ್ ಇಂಟು ಆನ್ಲೈನ್ ಟ್ರಾನ್ಸಾಕ್ಷನ್, ನಾನು ಪರ್ಚೇಸ್ ಕೂಡ ಆನ್ಲೈನ್ ಆಗ್ತಿರೋದ್ರಿಂದ ಐ ವಿಲ್ ಬಿ ಕನ್ವರ್ಟಿಂಗ್ ಆಲ್ ಮೈ ಡೇಟಾ, ರೈಟ್? ಸೊ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಮೀನ್ಸ್ ವೆನ್ ಐ ಆಮ್ ಸೆಂಡಿಂಗ್ ಮೈ ಆನ್ಲೈನ್ ಆಲ್ ಮೈ ಕ್ರೆಡೆನ್ಷಿಯಲ್ ಆನ್ಲೈನ್, ಐ ಹ್ಯಾವ್ ಟು ಎನ್ಕ್ರಿಪ್ಟ್ ದಿಸ್. ಅದು ಯಾರಿಗೂ ಅದು ಗೊತ್ತಾಗಬಾರ್ದು, ನಂದು ಪಾಸ್ವರ್ಡ್ ಏನು ಗೊತ್ತಾಗಬಾರ್ದು, ನಂದು ಕ್ರೆಡಿಟ್ ಕಾರ್ಡ್ ನಂಬರ್ ಗೊತ್ತಾಗಬಾರ್ದು. ಅದಕ್ಕೇನು ಮಾಡ್ತೀನಿ, ಆ್ಯಕ್ಚುಯಲ್ ಡೇಟಾನ ನಾವು ಕನ್ವರ್ಟ್ ಮಾಡಿಬಿಡ್ತೀವಿ, ರೈಟ್? ಸೊ ದಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಹೆಲ್ಪ್ ಆಫ್ HTTPS. ಸೊ ಇಟ್ ಈಸ್ ಮೋರ್ ಸೆಕ್ಯೂರ್ ಬಿಕಾಸ್ ವಿ ಆರ್ ಇಂಟು ಎನ್ಕ್ರಿಪ್ಟಿಂಗ್ ದ ಡೇಟಾ, ರೈಟ್? ಸೊ ನಾವು ನಮ್ಮ ಎಲ್ಲ ಮಾಹಿತಿನೂ ನಾವೇನು ಮಾಡ್ತೀವಿ, ವಿ ಆರ್ ಚೇಂಜಿಂಗ್ ದಟ್ ಇಂಟು ಡಿಫ್ರೆಂಟ್ ಪ್ಯಾಟ್ರನ್. ಸೊ ನಾನು ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತೀನಿ, ಐ ವಿಲ್ ಬಿ ಸಿಂಪ್ಲಿ ಯೂಸಿಂಗ್ HTTPS. ನೀವು HTTP ಹಾಕಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನಂಬರ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಅದೆಲ್ಲ ಈಸಿಲಿ ಪೀಪಲ್ ಕ್ಯಾನ್ ಮೇಕ್ ಔಟ್. ಬಟ್ ದ ಮೊಮೆಂಟ್ ಯು ಯೂಸ್ HTTPS, ಆಟೋಮೆಟಿಕ್ಲಿ ದಟ್ ವಿಲ್ ಬಿ ಎನ್ಕ್ರಿಪ್ಟೆಡ್. ಸೊ ಎನ್ಕ್ರಿಪ್ಟ್ ಅಂದ್ರೇನು, ಇಟ್ ಈಸ್ ಕನ್ವರ್ಟಿಂಗ್ ಅ ಪ್ಲೈನ್ ಟೆಕ್ಸ್ಟ್ ಇಂಟು ಸೈಫರ್ ಟೆಕ್ಸ್ಟ್, ರೈಟ್? Similarly, we have different protocol like FTP. So it is a file transfer protocol. So ನಾನು ಯಾವ್ದಾದ್ರು ಫೈಲ್ಸ್ ಕಳಿಸ್ಬೇಕಾದ್ರೆ I can make use of this FTP. But now since HTTP is more popular nowadays, we have we are not into a good practice of using FTP. But again, FTP is also commonly used protocol when it comes to transferring the large files, right? So across the web, if you want to transfer large files, now we have to use ಮಾಡ್ತೀವಿ, we'll be using FTP only, right? And similarly, if you want to locate a particular file inside your hard disk or some shared directory or in the LAN, I'll be using file, right? So this was like a summation of how we create what is the usage of website, a website in the applications ಹೇಗಾಗುತ್ತೆ, ರೈಟ್? ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಗಲೇ ಬ್ರೀಫಾಗಿ ತಿಳ್ಕೊಂಬಂದ್ವಿ. ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಅ ವೆಬ್ಸೈಟ್ ಈಸ್, ರೈಟ್? ಇದ್ರ ಬಗ್ಗೆ ಆಗಲೇ ಸುಮಾರು ಸಲ ಹೇಳಿದ್ದೀನಿ. ಕಲೆಕ್ಷನ್ ಆಫ್ ವೇರಿಯಸ್ ಪೇಜಸ್ ರಿಟರ್ನ್ ಇನ್ HTML ಮಾರ್ಕಪ್ ಲ್ಯಾಂಗ್ವೇಜ್. ನಾನು ಎಷ್ಟು ಹೇಳಿದ್ನಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನೀವು ಜಾವಾ ಹೇಳ್ತೀರಾ, ಪೈಥಾನ್ ಹೇಳ್ತೀರಾ, ಸಿ ಶಾರ್ಪ್ ಅಂತ ಹೇಳ್ತೀರಾ, ಇದೆಲ್ಲ ಕೂಡ ಒಂದು ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಏನು ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಅಸ್ ಟು ರೈಟ್ ಅ ಕೋಡ್ ಆರ್ ಇನ್ಸ್ಟ್ರಕ್ಷನ್ ಟು ಮೇಕ್ ಮೈ ಕಂಪ್ಯೂಟರ್ ಟು ವರ್ಕ್ ಫಾರ್ ಮಿ. ಬಟ್ ಇದು HTML ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಮಾರ್ಕಪ್ ಲ್ಯಾಂಗ್ವೇಜ್ ಅಂದ್ರೆ ಏನು? ದಿಸ್ ವಿಲ್ ಹೆಲ್ಪ್ ಮೀ ಟು ಲುಕ್ ಅಟ್ ದ ಪ್ರೆಸೆಂಟೇಷನ್ ಡೀಟೇಲ್ಸ್. ನನ್ನಲ್ಲಿ ಇರೋ ಡೇಟಾನ ಹೇಗೆ ಪ್ರೆಸೆಂಟ್ ಮಾಡಬೇಕು,
ನೋಡಿ ಈ ಪೇಜಲ್ಲೇ ನೋಡ್ಬೋದು ನೀವು, ಮೇಲ್ಗಡೆ ವಾಟ್ ಈಸ್ ವೆಬ್ಸೈಟ್ ಅಂತ ಹಾಕೊಂಡಿದ್ದೀನಿ, ಮತ್ತೆ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನ ಇಲ್ಲಿ ಪಾಯಿಂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಅಲ್ವಾ. ಇದೆಲ್ಲ ಒಟ್ಟಿಗೆ ಹಾಕೋಬೋದಿತ್ತು, ಆದರೆ ಹೈಲೈಟ್ ಮಾಡಬೇಕಾದ್ರೆ ಮಾರ್ಕಪ್ ಇದೇನಕ್ಕೆ ಬಂತು ಅಂತಂದರೆ, ದಿಸ್ ವರ್ಡ್ ವಾಸ್ ಟೇಕನ್ ಫ್ರಮ್ ಪ್ರಿಂಟಿಂಗ್ ಮೀಡಿಯಾ. ಸೊ ಪ್ರಿಂಟರ್ ಅವ್ರ ಟರ್ಮ್ಸಲ್ಲಿ ಮಾರ್ಕಪ್ ಅಂತಂದರೆ, ಅವರು ಯಾವುದೋ ಒಂದು ಕಂಟೆಂಟ್ ಬರೆದಾಗ ಒಂದು ಲೈನ್ನ ಹೈಲೈಟ್ ಮಾಡ್ತಿದ್ರು, ಅದನ್ನೇ ಹೆಡಿಂಗ್ ಅಂತ ಹೇಳೋದು ನಾವು, ರೈಟ್. ಸೊ ಈ ಮಾರ್ಕಪ್ ಅನ್ನೋ ವರ್ಡ್ ತೊಗೊಂಡಿದ್ದೆ ನಾವು ಪಬ್ಲಿಷಿಂಗ್ ಮೀಡಿಯಾಯಿಂದ. ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಯಾವ್ದ್ರ ಜೊತೆ ಡೀಲ್ ಮಾಡ್ತಾ ಇದೆ, ಇಟ್ ಈಸ್ ಡೀಲಿಂಗ್ ವಿತ್ ಹೈಪರ್ ಟೆಕ್ಸ್ಟ್, and again it will help me to highlight the contents whenever it is required, and moreover I'll be into looking with the presentation details, right. So that's why I'll be using HTML language here, and this is a location on the web where people can find tutorials on latest technologies. ಅಂದರೆ ಈಗ ಮೇಲ್ಗಡೆ ಏನು ಹಾಕಿದ್ದೀವಿ MIT-HTML.com, ಇದೊಂದು ಎಕ್ಸಾಂಪಲ್. It is a collection of so many web pages put together called as a website. ಆ ಥರ ಎಷ್ಟೊಂದು ವೆಬ್ಸೈಟ್ಸ್ ಇರುತ್ತೆ, ಆ ವೆಬ್ಸೈಟಲ್ಲಿ ಪರ್ಟಿಕ್ಯುಲರ್ ಮಾಹಿತಿ ಸಿಗ್ತಾ ಹೋಗುತ್ತೆ, ರೈಟ್. ಒಂದೊಂದು ವೆಬ್ಸೈಟ್ಗೂ ಅದರದೇ ಆದ ಪರ್ಪಸ್ ಇರುತ್ತೆ. ನಾನು ಹೇಳಿದಾಗೆ there are so many stages before we end up with a website. ಮತ್ತು ಒಂದೊಂದು ಪೇಜಲ್ಲೂ ಕೂಡ ಅದಕ್ಕೆ ರಿಲೆವೆಂಟ್ ಡೇಟಾನ ಹಾಕ್ತಾ ಹೋಗ್ತೀವಿ, ರೈಟ್. ಸೊ ಒಂದು ಪೇಜ್ ಓಪನ್ ಮಾಡಿದ್ರೆ, ಲೈಕ್ once you open a website, you will be able to see one page, ರೈಟ್. ಅದನ್ನೇ ನಾವು ಹೋಮ್ ಪೇಜ್ ಅಂತ ಹೇಳ್ತೀವಿ. ಸೊ ಯಾವುದೇ ವೆಬ್ಸೈಟ್ ಓಪನ್ ಮಾಡಿದಾಗ ನಿಮ್ಗೆ ಏನು ನೋಡೋಕ್ಕೆ ಸಿಗುತ್ತೆ, ಆ ಪೇಜ್ನ ನಾವು ಹೋಮ್ ಪೇಜ್ ಅಂತ ಹೇಳ್ತೀವಿ. ಸೊ ಯೂಶಲಿ ಹೋಮ್ ಪೇಜಲ್ಲಿ ಏನಿರುತ್ತೆ, ಲಾಗಿನ್ ಡೀಟೇಲ್ಸ್ ಕೇಳ್ತಾರೆ, ಅದು ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡು ಮತ್ತು ಸೈನ್ ಅಪ್, ಈ ಥರನೇ ಯೂಶಲಿ ಇರುತ್ತೆ. ಸೊ ಯಾವುದೇ ವೆಬ್ಸೈಟ್ ಮಾಡಬೇಕಾದ್ರೆ ಫಸ್ಟ್ ವಿ ನೀಡ್ ಟು ಫೋಕಸ್ ಆನ್ ಹೋಮ್ ಪೇಜ್, ರೈಟ್. So I think that's sufficient for today. So tomorrow's class detail again, like by taking a code, we'll try to understand how to design a login page, means the basics things. We will start with HTML and we'll look into how to deal with the coding part. Okay, so I'll be ending the session now. Thank you.